ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಕಾರ್ತಿಕ ಮಾಸದ ಕಡೆಯ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನೀವು ದಾಖಲಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಕಡೆಯ ಕಾರ್ತಿಕ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾನುಷ್ಠಾನವನ್ನು ಸಲ್ಲಿಸೋದ್ರ ಜೊತೆಗೆ ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ಗುರುಜಿನ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕುಂದನಾಂ ಮೃತ್ಯೋರ್ಮೃಕ್ಷೇಮಾಮೃತಾತ್. ಓಂ ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಗುರುಜ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನು ಕೂಡ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಮುಪಾಸ್ಮಹೇ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಶ್ರವಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇಂ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ. ಕಾರ್ತಿಕ ಮಾಸದ ಕಾರ್ತಿಕ ಸೋಮವಾರ, ಕಡೆ ಸೋಮವಾರ. ಇವತ್ತಿನ ದಿವಸ ಇಡೀ ಜಗತ್ತು ಬೆಳಕಿನಮಯ. ಯಾಕೆಂದರೆ ದೀಪಾವಳಿಯಲ್ಲಿ ಬೆಳಕನ್ನು ಕಾಣ್ತೀವಿ. ಹಾಗೆ ಕಾರ್ತಿಕ ಮಾಸದ ಕಡೆಯ ದಿನ ಆದ್ದರಿಂದ ಇವತ್ತು ಎಲ್ಲೆಲ್ಲಿ ಶಿವಮಂದಿರಗಳಿದೆಯೋ ಅಲ್ಲೆಲ್ಲವೂ ಸಹಿತ ದೀಪೋತ್ಸವಗಳು ನಡೆಯುತ್ತೆ. ಇದನ್ನು ಕಾರ್ತಿಕ ದೀಪೋತ್ಸವ ಅಂತ ಹೇಳ್ತಾರೆ, ಲಕ್ಷ ದೀಪೋತ್ಸವ ಅಂತ ಹೇಳ್ತಾರೆ. ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ದೀಪಗಳನ್ನು ಒಂದು ದೇವಾಲಯದಲ್ಲಿ, ದೇವಸ್ಥಾನದ ಸುತ್ತ ಆ ಪ್ರಾಂಗಣ ಆಗಿರ್ಬೋದು, ಪ್ರಾಕಾರ ಮಂಟಪ ಇರ್ಬೋದು, ನಾಟ್ಯರಂಗ ಆಗಿರ್ಬೋದು, ಗರ್ಭಾಲಯ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ದೀಪಗಳ ಮಯ. ಅದರಿಂದ ಇವತ್ತಿನ ದಿವಸ ಯಾವುದೇ ದೇವಾಲಯಕ್ಕೆ ಹೋಗಿ ಅಲ್ಲಿ ದೀಪಗಳ ಆರಾಧನೆಯನ್ನು, ದೀಪ ಹಚ್ಚುವ ಕ್ರಮವನ್ನು, ಆ ದೀಪದ ಬೆಳಕಲ್ಲಿ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಬಹಳ ವಿಶೇಷವೇ ಸರಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಕೃಷ್ಣಪಕ್ಷ.
21/11/2022 ಸೋಮವಾರ ದ್ವಾದಶಿ ಚಿತ್ತಾ ನಕ್ಷತ್ರ. ಇವತ್ತು ತ್ರಯೋದಶಿ, ಇವತ್ತು ಸೋಮಪ್ರದೋಷ ಇರತಕ್ಕಂಥದ್ದು. ಜೊತೆಗೆ ಕಡೆಯ ಕಾರ್ತಿಕ ಸೋಮವಾರ. ಕಡೆಯ ಕಾರ್ತಿಕ ಸೋಮವಾರ ನೋಡಿ, ಕಾರ್ತಿಕನೂ ಮುಗಿತಾ ಬಂತು. ಸೋಮವಾರಗಳಲ್ಲಿ ಕಾರ್ತಿಕ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಾರ್ತಿಕ ಸೋಮವಾರ. ಇವತ್ತು ಸಾರ್ವತ್ರಿಕವಾಗಿ ಮಹಾಗಣಪತಿಯನ್ನು, ಸಾಂಬ ಸದಾಶಿವನ್ನ, ಶಿವ ಪರಂಪರೆಯನ್ನು ಅಥವಾ ಶಿವನ ಒಂದು ಸಾನ್ನಿಧ್ಯಗಳಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಎಲ್ಲರೂ ಆಗಮಶಾಸ್ತ್ರ ಪ್ರಕಾರ ದರ್ಶನ ಮಾಡಬೇಕು ಅಂತ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಕೆಲವಷ್ಟು ದೇವಾಲಯಗಳಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನ, ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಇದೆಲ್ಲ ಒಂದಾದರೆ ಹಚ್ಚುವ ದೀಪೋತ್ಸವ ಇದು ಲಕ್ಷ ದೀಪೋತ್ಸವ. ಇವತ್ತಿನ ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಾಗಲಿ ಅಥವಾ ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರನ ಸಾನ್ನಿಧ್ಯ ಆಗಿರಲಿ ಅಥವಾ ಮಂಗಳೂರಲ್ಲಿ ಕೆಲವಷ್ಟು ಶಿವಕ್ಷೇತ್ರಗಳಿದೆ ಆ ಸಾನ್ನಿಧ್ಯಗಳಲ್ಲಾಗಲಿ ಅಥವಾ ದೇವಿಯ ಸಾನ್ನಿಧ್ಯಗಳಲ್ಲಾಗಲಿ ಇಂತಹ ಸಾನ್ನಿಧ್ಯಗಳಲ್ಲಿ ವಿಶೇಷವಾದಂತಹ ಪೂಜಾನುಷ್ಠಾನ ಇದೆ. ಆದರೆ ಇಂತಹ ಶುಭ ದಿನ ಚಂದ್ರಶೇಖರನ ದರ್ಶನ ಮಾಡುವಂಥ ಸೌಭಾಗ್ಯ ಎಲ್ಲರಿಗೂ ಸಿಗಬೇಕಾಗಿದೆ. ಕೆಲವಷ್ಟು ದೇವಾಲಯಗಳಲ್ಲಿ ಭೋಗನಂದೀಶ್ವರ, ಯೋಗನಂದೀಶ್ವರ ಅಲ್ಲಿ ನಡೀತಕ್ಕಂಥ ಅಭಿಷೇಕ, ಅಲಂಕಾರ ಮತ್ತು ದೇವಸ್ಥಾನದ ಆ ಪ್ರಾಕಾರ ಮಂಟಪದಲ್ಲಿ ಹಚ್ಚುವಂಥ ದೀಪ, ಜೊತೆಗೆ ಅಷ್ಟೇ ಯಾಕೆ ಗಿರಿಜಾಶಂಕರರ ಆರಾಧನೆ, ಕಲ್ಯಾಣೋತ್ಸವಗಳು, ವಿಶೇಷವಾದಂತಹ ಪೂಜಾನುಷ್ಠಾನ. ಸ್ವಾಮಿಯನ್ನು ಒಮ್ಮೆ ದರ್ಶನ ಮಾಡಿದರೆ ಸಾಕು, ದೇವಾಲಯದಲ್ಲಿ ಕೂತು ಶಿವನಾಮವನ್ನು ಜಪಿಸಿದರೆ ಸಾಕು, ಶಿವಮಂದಿರಕ್ಕೆ ಹೋಗಿ ಅಲ್ಲಿ ದೀಪವನ್ನು ಹಚ್ಚಿದರೆ ಸಾಕಪ್ಪ ಅಂತಕ್ಕಂಥದ್ರ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಹಾಗಾಗಿ ಜಗತ್ತಿಗೆ ಇವತ್ತಿನ ದಿವಸ ಒಂದು ವಿಶೇಷವಾದಂಥ ಹಬ್ಬ. ಅದರಲ್ಲೂ ಇವತ್ತಿನ ದಿವಸ ಶಿವ ಸಾನ್ನಿಧ್ಯಗಳಲ್ಲಾಗಲಿ, ಸಂಸ್ಥಾನಗಳಲ್ಲಾಗಲಿ, ಇನ್ನು ಉತ್ತರ ಕರ್ನಾಟಕಕ್ಕೆ ಬಂದರೆ ಅಲ್ಲಿರ್ತಕ್ಕಂಥ ಮಠಗಳಲ್ಲಾಗಲಿ, ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಶ್ರಮಗಳಲ್ಲಾಗಲಿ ಶಿವನ ಆರಾಧನೆ ಮಾಡತಕ್ಕಂಥ ಶಿವಭಕ್ತರಿಗೆ ಸಂಭ್ರಮದ ದಿನ. ಇಂತಹ ಈ ಶುಭ ದಿನ ಸಾರ್ವತ್ರಿಕವಾಗಿ ತಾವೆಲ್ಲರೂ ಸಹಿತ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಗೋಕರ್ಣನಾಥೇಶ್ವರ ಅಥವಾ ಮುರುಡೇಶ್ವರ ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯಗಳು, ನಿಮ್ಮ ನಿಮ್ಮ ಊರು, ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವ ಸಾನ್ನಿಧ್ಯಗಳಿಗೆ ಹೋಗಿ ತಾವು ತಮ್ಮ ಸ್ವಹಸ್ತದಿಂದ ಒಂದಷ್ಟು ದೀಪಗಳನ್ನು ಹಚ್ಚಿ, ಶಕ್ತಿ ಇದ್ದರೆ 108 ದೀಪ ಹಚ್ಚಿ, ಇಲ್ಲ ಒಂದು 21 ದೀಪ ಹಚ್ಚಿ, 54 ದೀಪಗಳು ಹಚ್ಚಿ, ಮಣ್ಣಿನ ಹಣತೆಯಲ್ಲಿ ಎಣ್ಣೆ ಬತ್ತಿಯನ್ನು ಹಾಕ್ಕೊಂಡು ಸಂಧ್ಯಾಕಾಲ ದೀಪವನ್ನು ಆರಾಧನೆ ಮಾಡತಕ್ಕಂಥದ್ದು. ಆದರೆ ಹರಿಯುವ ನೀರು, ಸಮುದ್ರ ದಡ, ಹಾಗೆ ಎಲ್ಲೇ ಶಿವಮಂದಿರ ಇದೆಯೋ ಬೆಟ್ಟ ಗುಡ್ಡಗಳಿರಲಿ ಅಥವಾ ಬೆಟ್ಟದ ತುದಿ ಇರಲಿ, ಇಂತಹ ಸಾನ್ನಿಧ್ಯಗಳಲ್ಲೂ ಇವತ್ತು ಪೂಜಾನುಷ್ಠಾನ ಬಹಳ ವಿಶೇಷವಾಗಿರುತ್ತೆ. ಆದರೆ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಎಲ್ಲಿ ಶಿವಾಲಯ ಇರುತ್ತೋ ಅಲ್ಲಿ ನೀವೇ ನಿಮ್ಮ ಸ್ವಹಸ್ತದಿಂದ ಒಂದು ಕೊಡ ಶುದ್ಧ ಜಲವನ್ನು ತೆಗೆದುಕೊಂಡು ಹೋಗಿ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡಿ ಅದಾದ ನಂತರ ನಿಮ್ಮ ಯಥಾಶಕ್ತಿ ದೀಪವನ್ನು ಹಚ್ಚುವಂಥದ್ದು ಇವತ್ತು ಬಹಳ ವಿಶೇಷವಾಗಿರುತ್ತೆ. ಕಾರ್ತಿಕ ಸೋಮವಾರ ಒಂದಷ್ಟು ಜನ ಉಪವಾಸ ಇರ್ತಕ್ಕಂಥವ್ರು ಇದ್ದೀರಿ. ಮಧ್ಯಾಹ್ನ ಒಂದೊತ್ತು ಊಟ ಮಾಡುವಂಥದ್ದು, ಬೆಳಗ್ಗೆ ಮತ್ತು ಸಂಜೆ ಫಲಹಾರ ತೆಗೆದುಕೊಳ್ತಕ್ಕಂಥದ್ದು, ಸಂಜೆ ಶಿವದರ್ಶನ ಆದ ನಂತರ ಒಂದಷ್ಟು ಜನ ಭಕ್ತರಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಪ್ರಸಾದವನ್ನು ವಿನಿಯೋಗ ಮಾಡ್ತಕ್ಕಂಥದ್ದು. ಅಷ್ಟೇ ಯಾಕೆ ಇವತ್ತಿನ ದಿವಸ ಒಂದಷ್ಟು ಕ್ಷೇತ್ರಗಳಲ್ಲಿ ಅನ್ನದಾನವನ್ನು ಮಾಡ್ತಾರೆ, ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ. ಬರ್ತಕ್ಕಂಥ ಭಕ್ತರು ಯಾರೊಬ್ಬರಾದರೂ ಸಹಿತ ಉಪವಾಸ ಹೋಗಬಾರ್ದು. ಯಾಕೆಂದರೆ ಶಿವನ ಕಾಯಕವೇ ಅನ್ನವನ್ನು ಕೊಡ್ತಕ್ಕಂಥದ್ದು. ಶಿವನ ಕಾಯಕ ಅನ್ನವನ್ನು ಕೊಡೋದ್ರಿಂದ ಶಿವಮಂದಿರಕ್ಕೆ ಬರ್ತಕ್ಕಂಥ ಭಕ್ತರು ಅಥವಾ ಶಿವನ ಒಂದು ಆಂತರಿಕವಾಗಿ ಹೆಚ್ಚು ಆರಾಧನೆ ಮಾಡ್ತಕ್ಕಂಥವ್ರು ಅವರ ಸ್ವಹಸ್ತದಿಂದಲೇ ಅವರ ಸ್ವಹಸ್ತದಿಂದಲೇ ಶ್ರದ್ಧಾಭಕ್ತಿಯಾಗಿ ಅಡಿಗೆಯನ್ನು ಮಾಡಿ ಅದನ್ನು ಸಾಮೂಹಿಕವಾಗಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅಡಿಗೆ ಬಡಿಸುವಂಥ ಕ್ರಮ. ಹಾಗಾಗಿ ಇವತ್ತು ಎಲ್ಲೆಲ್ಲಿ ಶಿವಕ್ಷೇತ್ರಗಳಿದೆಯೋ ಅಲ್ಲೆಲ್ಲ ಅನ್ನ ಸಂತರ್ಪಣೆ ಸಹಿತ ಅಷ್ಟೇ ವಿಶೇಷವಾಗಿದೆ. ಅನ್ನ ಸಂತರ್ಪಣೆಯ ಮೂಲ ಉದ್ದೇಶ ಹೊಟ್ಟೆ ತುಂಬಿರ್ತಕ್ಕಂಥ ವ್ಯಕ್ತಿಗೆ ಬಲವಂತದಲ್ಲಿ ಊಟ ಹಾಕ್ತಕ್ಕಂಥದ್ದಲ್ಲ, ಹಸಿದು ಬರ್ತಕ್ಕಂತಹ ಬಡವನಿಗೆ ಅನ್ನವನ್ನು ಬಡಿಸ್ತಕ್ಕಂತಹದ್ದು. ಇದು ಒಂದು ದಿವಸದ ಕಾಯಕ ಅಲ್ಲ, ವರ್ಷದ 365 ದಿವಸ ಇದನ್ನೇ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಷ್ಟೇ ಯಾಕೆ ತಿಳಿದಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳುವ ಮಾತು ಇದನ್ನೇ ತಾಯಿ ಪಾರ್ವತಿ ದೇವಿ ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ಪರೀಕ್ಷೆ ಮಾಡಲಿಕ್ಕಾಗಿ ಶಿವ ಎಲ್ಲರಿಗೂ ಊಟವನ್ನು ಕೊಟ್ಟಾದ ನಂತರ ತಾನು ಪುನಃ ವಿಶ್ರಾಂತಿಗಾಗಿ ಕೂತಾಗ ತಾಯಿ ಪಾರ್ವತಿ ದೇವಿ ಆಗ ಕೇಳ್ತಾಳೆ, ಇವತ್ತಿನ ನಿಮ್ಮ ಕಾಯಕದಲ್ಲಿ ಎಲ್ಲರಿಗೂ ಊಟವನ್ನು ಬಡಿಸಿದ್ದಾಯ್ತಾ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಕೊಟ್ಟಾಯ್ತಾ, ನಿಮ್ಮ ಕಾಯಕವೇ ಅನ್ನವನ್ನು ಕೊಡ್ತಕ್ಕಂಥದ್ದು. ಎಷ್ಟೇ ಆದರೂ ಅನ್ನಪೂರ್ಣೇಶ್ವರಿಯ ಪತಿ ತಾವು. ಹಾಗಿದ್ದ ಮೇಲೆ ಅನ್ನವನ್ನು ಉಣಬಡಿಸುವಂತಹದ್ದು, ಎಲ್ಲರ ಹೊಟ್ಟೆ ತುಂಬಿಸುವಂಥ ಕಾಯಕ ನಿಮ್ಮದಲ್ದಿರ ಮತ್ತಾರ್ದೂ ಅಲ್ಲ. ಈ ಜವಾಬ್ದಾರಿ ಕಾಯಕವನ್ನು ನೀವು ಮಾಡಿದ್ದಾಯ್ತಾ ಅಂತ ಒಂದು ಪ್ರಶ್ನೆ ಹಾಕ್ತಾಳೆ. ಆ ಪ್ರಶ್ನೆ ಹಾಕಿದಾಗ ಶಿವ ಕೊಡುವಂಥ ಉತ್ತರ ಇದೆಯಲ್ಲ, ಕೂತ್ಕೊಳ್ಳಿ ನಾನು ತಿಳಿಸ್ತೀನಿ. ಎಲ್ಲರಿಗೂ ಅನ್ನವನ್ನು ಉಣಬಡಿಸ್ತಕ್ಕಂಥವನು ಶಿವ. ಹಾಗೆ ಎಲ್ಲ ಕಾಯಕ ಮುಗಿಸಿ ಮನೆಗೆ ಬಂದಾದ ನಂತರ, ಅಂದರೆ ಕೈಲಾಸದಲ್ಲಿ ಭಗವಂತ ತನ್ನ ಸತಿಯೊಡನೆ ತನ್ನ ಸತಿಪತಿಯರು ಅಂದರೆ ಗಂಡ ಹೆಂಡತಿರು ಇಬ್ಬರು ಸಹಿತ ಶಿವ ಪಾರ್ವತಿಯರು ಒಂದು ಕಡೆ ಕೂತಾಗ ಪಾರ್ವತಿ ದೇವಿ ಕೇಳ್ತಾಳೆ, ಇವತ್ತು ಎಲ್ಲರಿಗೂ ಅನ್ನ ಬಡಿಸಿದ್ದಾಯ್ತಾ, ಎಲ್ಲರಿಗೂ ಊಟ ಬಡಿಸಿದ್ದಾಯ್ತಾ, ನಿಮ್ಮ ಕಾಯಕವನ್ನು ಜವಾಬ್ದಾರಿ ಮುಗಿಸಿದ್ದಾಯ್ತಾ ಅಂತ.
ಯಾಕೆಂದರೆ ಇಲ್ಲಿ ಒಂದು ಬುದ್ಧಿವಂತಿಕೆಯನ್ನು ಮಾಡಿರ್ತಾಳೆ ತಾಯಿ ಸಣ್ಣದಾದಂತಹ ಒಂದು ಡಬ್ಬಿಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಇರುವೆಯನ್ನು ಹಾಕಿ ಅದನ್ನು ತನ್ನ ಜಡೆಯಲ್ಲಿ ಇಟ್ಕೊಂಡಿರ್ತಾಳೆ. ಶಿವ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಊಟ ಹಾಕಿ ಬಂದಾಯಿತು, ಇಲ್ಲಿ ಆ ಒಂದು ಸಂಸ್ಥಾನದಲ್ಲಿ ಕೂತ್ಕೊಂಡಾಯಿತು. ಈಗ ಆ ವಿಶ್ರಾಂತಿಯ ಕಾಲ, ಈ ಕಾಲದಲ್ಲಿ ಒಂದು ಪರೀಕ್ಷೆ ನೀಡತಕ್ಕಂಥದ್ದು ತಾಯಿ ಪಾರ್ವತಿ. ಯಾಕೆಂದರೆ ಎಲ್ಲ ಕಾಯಕ ನೀವೇ ಮಾಡಿದ್ದೀವಿ ಅಂತ ಹೇಳುವಾಗ ನಿಮ್ಮ ಕಾಯಕದಲ್ಲಿ ಏನು ಲೋಪ ಇದ್ದರೆ ಮಾಡಿದ್ರೋ ಇಲ್ಲೋ ಅನ್ನೋ ಪರೀಕ್ಷೆ ಮಾಡಲಿಕ್ಕೋಸ್ಕರನೇ ಒಂದು ಇರುವೆಯನ್ನು ಸಣ್ಣ ಡಬ್ಬಿಯಲ್ಲಿ ಮಾಡಿ ಆ ಡಬ್ಬಿಯನ್ನು ತನ್ನ ಜಡೆಯಲ್ಲಿ ಇಟ್ಕೊಂಡಿದ್ದಂತಹದ್ದು. ಅದಾದ ನಂತರ ನನ್ನ ಕಾಯಕವೇನೋ ಎಲ್ಲವೂ ಕರೆಕ್ಟಾಗಿದೆ, ನನ್ನ ಕಾಯಕದಲ್ಲಿ ಯಾವತ್ತಿಗೂ ಲೋಪ ಇಲ್ಲ, ಪ್ರತಿಯೊಬ್ಬರಿಗೂ ಅನ್ನವನ್ನು ಉಣಬಡಿಸಿ ಅನ್ನವನ್ನು ಕೊಡ್ತಕ್ಕಂಥದ್ದೇ ನನ್ನ ಕಾಯಕ ಅಂತ ಶಿವ ಹೇಳ್ತಾನೆ. ಅದಾದ ನಂತರ ಆ ಡಬ್ಬಿಯನ್ನು ತೆಗೆದು ನೋಡ್ತಾಳೆ ತಾಯಿ. ಆ ಡಬ್ಬಿಯನ್ನು ತೆಗೆದು ನೋಡಿದ್ರೆ ಅದರೊಳಗಿರ್ತಕ್ಕಂಥ ಇರುವೆ, ಆ ಇರುವೆ ಬಾಯಲ್ಲಿ ಒಂದು ರವೆ ಕಾಳಿರುತ್ತೆ, ಅಂದರೆ ಒಂದು ಗೋಧಿಯ ಕಾಳಲ್ಲಿ ನಿಂತಿರುತ್ತೆ. ಅಂದರೆ ಭಗವಂತ ಎಲ್ಲರಿಗೂ ಅನ್ನವನ್ನು ಕೊಡ್ತಕ್ಕಂಥವನು ಭಗವಂತ, ಎಲ್ಲರಿಗೂ ಶಕ್ತಿಯನ್ನು ಕೊಡ್ತಕ್ಕಂಥವನು ಭಗವಂತ. ಇದನ್ನು ಅರ್ಥ ಮಾಡ್ಕೊಳ್ದಿರ 4 ಜನಕ್ಕೆ ಅನ್ನದಾನ ಮಾಡಿದ್ರೆ, 4 ಜನದ ಹೊಟ್ಟೆ ತುಂಬಿಸಿದ್ರೆ, 4 ಜನಕ್ಕೆ ಸಹಾಯ ಮಾಡಿದ್ರೆ, ನಂದು ಬ್ಯಾನರ್ ಇರಬೇಕು, ನಂದು ಪೋಸ್ಟರ್ ಇರಬೇಕು, ನನ್ನ ಹೆಸರು ಇರಬೇಕು, ಜೊತೆಗೆ ನಾನು ಮಾಡುವ ದಾನ ಧರ್ಮ ಇಡೀ ರಾಜ್ಯ ದೇಶಕ್ಕೆ ಗೊತ್ತಾಗಬೇಕು. ಆದರೆ ನಿರಂತರವಾಗಿ ಅಂದಿನಿಂದ ಇಂದಿನವರೆಗೂ ಅನ್ನವನ್ನು ಉಣಬಡಿಸಿರ್ತಕ್ಕಂಥ ಶಿವ, ಇಲ್ಲಿವರೆಗೂ ಸುಂದರವಾದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರ್ತಕ್ಕಂಥ ಶುದ್ಧ ಜಲ, ಇಲ್ಲಿವರೆಗೂ ತನ್ನ ಆಹಾರಕ್ಕೆ ಬೇಕಾಗಿರ್ತಕ್ಕಂಥ ದೇಹದ ಉಷ್ಣತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಯಜ್ಞೇಶ್ವರ, ಎಲ್ಲರ ಉಸಿರಾಟಕ್ಕೆ ಬೇಕಾಗಿರ್ತಕ್ಕಂಥ ಗಾಳಿ, ಸಣ್ಣದನ್ನು ಇವತ್ತಿನ ದಿವಸ ಕೊಟ್ಟರೆ ಅದಕ್ಕೊಂದು ಟ್ಯಾಕ್ಸು, ಅದಕ್ಕೊಂದು ಪರ್ಮಿಷನು, ಅದಕ್ಕೊಂದು ವ್ಯವಸ್ಥೆ, ಅದಕ್ಕೊಂದು ಪ್ರತಿ ತಿಂಗಳು ಬೇಕಾಗಿರ್ತಕ್ಕಂಥದ್ದು. ಅಷ್ಟೇ ಯಾಕೆ, ಸಂಜೆ ಲೈಟು ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಬರುತ್ತೆ, ವಿದ್ಯುತ್ ಶಕ್ತಿಗೆ ಪ್ರತಿ ತಿಂಗಳು ನಾವು ಬಿಲ್ ಕಟ್ಟಬೇಕಾಗತ್ತೆ. ಆದರೆ ವರ್ಷದ 365 ದಿವಸ ನಾವು ಹುಟ್ಟಿದಾಗಲಿಂದ ಇಲ್ಲಿವರೆಗೂ ಸೂರ್ಯನ ಕಿರಣ ಇದೆ, ಹಗಲೆಲ್ಲ ಬೆಳಕಿದ್ದೇ ಇರುತ್ತೆ, ಆ ಸೂರ್ಯನಿಗೆ ನಾವು ಟ್ಯಾಕ್ಸ್ ಕಟ್ಟಿಲ್ವಲ್ಲ, ಬಿಲ್ ಕೊಡ್ತಿಲ್ವಲ್ಲ. ಹಾಗೆ ಪಂಚಭೂತಗಳು ಮನುಷ್ಯರಿಗೆ ಹತ್ತಿರವಾಗಿದೆ. ಮನುಷ್ಯ ಅದನ್ನು ಅರ್ಥ ಮಾಡಿಕೊಂಡು ಪಂಚಭೂತಗಳಲ್ಲಿ ನಾವು ಒಬ್ಬರಾಗಿದ್ದೇವೆ, ನಾವು ನಮ್ಮ ಕಾಯಕವನ್ನು ಮರಿಬಾರ್ದು, ಜವಾಬ್ದಾರಿಯನ್ನು ಮರಿಬಾರ್ದು. ಏನಿದ್ರೂ ಆತ ಕೊಟ್ಟದ್ದು ನಾವು ನಡೆಸುವಂಥದ್ದು, ನಮ್ಮಿಂದನೂ ಸಹಿತ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಆಗೋದಾದರೆ ಅದು ಮಾಡೋಕ್ಕಾದರೂ ಮಾಡಬೇಕಾದ್ರೂ ಎಲ್ಲವೂ ಅವನ ಆಜ್ಞೆಯಂತೆ. ಶಿವನ ಆಜ್ಞೆಲೇನದಿ ಚೀಮಗೂಡ ಖರ್ಚದು ಅಂತ ಹೇಳ್ತಾರೆ. ಅಂದರೆ ಆತನ ಆಜ್ಞೆ ಇಲ್ದಿದ್ರೆ ಒಂದು ಸಣ್ಣ ಇರುವೆ ನಮ್ಮನ್ನು ಕಚ್ಚಲಿಕ್ಕೆ ಆಗೋದಿಲ್ವಂತೆ. ಹೀಗಿರಬೇಕಾದ್ರೆ ನಮ್ಮ ನಡೆ ನಡವಳಿಕೆಗಳು ಹೇಗಿರಬೇಕು? ಅದರಿಂದ ಕಾರ್ತಿಕ ಮಾಸದ ವೈಭೋಗ, ಕಾರ್ತಿಕ ಮಾಸದ ಈ ಒಂದು ಶುಭ ದಿನ, ಇವತ್ತು ನೀವು ಹಚ್ಚುವ ದೀಪ ಜಗತ್ತಿನ ಬೆಳಕಿಗಾಗಿ, ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನ್ಯೂನತೆಗಳು ಕಷ್ಟಗಳು ದೂರ ಆಗಲಿಕ್ಕಾಗಿ. ಹಾಗಾಗಿ ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಅಲಂಕಾರ, ಜೊತೆಗೆ ಸ್ವಾಮಿಗೆ ಧೂಪದೀಪ ನೈವೇದ್ಯ, ಅದರೊಂದಿಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರ. ಕ್ಷೇತ್ರ ಸಾಮಾನ್ಯವಾದ್ದಲ್ಲ. ಕ್ಷೇತ್ರಕ್ಕೆ ಒಮ್ಮೆ ಹೋಗಿ ಅಲ್ಲಿ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಅಲ್ಲಿ ಸಾನ್ನಿಧ್ಯದಲ್ಲಿ ಕೂತು ಪೂಜೆ ಮಾಡತಕ್ಕಂಥದ್ದು, ಏನೇ ಆದರೂ ಹಿಮದಿಂದ ಕೂಡಿರ್ತಕ್ಕಂಥ ಆ ಪರಮ ಪವಿತ್ರವಾಗಿರುವ ಪುಣ್ಯಕ್ಷೇತ್ರ, ಆ ಕ್ಷೇತ್ರದಲ್ಲಿ ನಡೆದಂತಹ ಪೂಜಾನುಷ್ಠಾನ, ಅಲ್ಲೂ ಸಹಿತ ನಿಮ್ಮ ಮನೋಗತ ಪ್ರಶ್ನೆ, ಅಂದರೆ ಮನೋಗತ ಪ್ರಶ್ನೆಯಲ್ಲೇ ಹೆಸರು ಮಾಡಿರ್ತಕ್ಕಂಥ ಶ್ರೀನಿವಾಸ ಶರ್ಮಾ ಇದ್ದಂಥ ರೀತಿ, ಅವರು ನಡೆಸಿರುವ ಪೂಜೆ, ಅದೆಲ್ಲವನ್ನು ನೋಡೋದೇ ಒಂದು ಸೌಭಾಗ್ಯ. ಅದನ್ನು ಎಷ್ಟು ಬಾರಿ ನೋಡಿದ್ರು, ಎಷ್ಟು ಬಾರಿ ಕಣ್ತುಂಬಿಸ್ಕೊಂಡ್ರು ಅದು ಕಡಿಮೆ ಅಂತಲೇ ಅನಿಸುತ್ತೆ. ಯಾಕೆಂದರೆ ಆ ಸಾಧನೆಯ ಓಡಾಡಿದಂಥ ಸ್ಥಳ, ಅವೆಲ್ಲ ನೋಡೋದೇ ಆನಂದ. ಇದ್ರ ಬಗ್ಗೆ ಶ್ರೀನಿವಾಸ ಎರಡು ಮಾತಾಡಿದ್ರು ಚೆನ್ನ ಅನಿಸುತ್ತೆ. ಯಾಕೆಂದರೆ ಮೈಕ್ ಪೂರ್ತಿ ನನ್ನ ಮೇಲೆ ಇದೆಯಲ್ಲ, ಮಾತಾಡಿ. ಮೊದಲನೇದಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಕಡೆ ಕಾರ್ತಿಕ ಸೋಮವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ತೂಂಗನಾಥ್ ಕ್ಷೇತ್ರ ಆ ಒಂದು ಅಲ್ಲಿ ಚಿತ್ರೀಕರಿಸಿರ್ತಕ್ಕಂಥ ಒಂದಷ್ಟು ದೃಶ್ಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಮಹರ್ಷಿವಾಣಿ ಕಾರ್ಯಕ್ರಮ. ಇದರ ಜೊತೆ ಇವತ್ತಿನ ದಿವಸ ನಮ್ಮ ಸೆಟ್ನಲ್ಲೂ ಕೂಡ, ಈ ಒಂದು ಸ್ಟುಡಿಯೋನಲ್ಲೂ ಕೂಡ, ಈ ಒಂದು ಚಿಕ್ಕ ದೇಗುಲದಲ್ಲಿ ನಮ್ಮ ಪರಮೇಶ್ವರನನ್ನು ಸ್ಥಾಪನೆಯನ್ನು ಮಾಡಿ, ಸ್ಥಾಪನೆ ಎಂಬತಕ್ಕಂಥದ್ದು ನಿಜ. ಯಾಕೆ ಅಂದರೆ ಪ್ರತಿ ಹಬ್ಬದಲ್ಲೂ ಕೂಡ ಆ ದೇವರನ್ನು ಆಗಾಗ ಸ್ಥಾಪನೆಯನ್ನು ಮಾಡಿ ಪೂಜಾನುಷ್ಠಾನಗಳನ್ನು ನಿರಂತರವಾಗಿ ನಡೆಸ್ತಾನೆ ಇರ್ತೀವಿ. ಅಂತಹ ಒಂದು ವಿಶೇಷ ದೇಗುಲ, ಈ ಒಂದೇ ದೇಗುಲದಲ್ಲಿ ನೀವು ಆ ಒಂದು ಹಬ್ಬದ ಸಮಯದಲ್ಲಿ ಆ ರೀತಿ ಇರತಕ್ಕಂಥ ದೇವರನ್ನು ನೋಡಬೇಕಾಗುತ್ತೇನೋ, ಅದೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಇಷ್ಟು ನಿಜಕ್ಕೂ ಅದೃಷ್ಟವಂತರೇ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಒಂದು ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ನಾವೊಂದೆರಡು ಮಾತನ್ನು ಆಡಲಿಕ್ಕಾಗಲಿ, ಇಲ್ಲ ನನ್ನಲ್ಲಿರ್ತಕ್ಕಂಥ ವಿದ್ಯೆಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕಾಗಿ, ತೋರಿಸ್ಲಿಕ್ಕಾಗಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರೂಜಿಯವರಾಗಿರ್ಬೋದು, ಇಲ್ಲ ನಮ್ಮ ಝೀಕರಣ್ ಆಗಿರ್ಬೋದು, ನಿಜಕ್ಕೂ ನಾನು ಮೆಚ್ಚಲೇಬೇಕು. ನಾನು ಯಾವಾಗಲೂ ಕೂಡ ಚಿರಋಣಿ ಅಂತಲೇ ಹೇಳಬೇಕು. ಇನ್ನು ಕಡೆಯ ಕಾರ್ತಿಕ ಸೋಮವಾರ
ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಿವನ ಸಾನ್ನಿಧ್ಯದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ, ಹೊರದೇಶಗಳಲ್ಲಿರ್ತಕ್ಕಂಥ ಎಲ್ಲ ಶಿವನ ಸಾನ್ನಿಧ್ಯದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ವಿಜೃಂಭಣೆಯಿಂದ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಅಲಂಕಾರಗೊಂಡಿರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳು, ಬಹಳ ವಿಶೇಷವಾಗಿ ಶಿವನಿಗೆ ಅಲಂಕಾರಗಳಿಂದ ಅಭಿಷೇಕವೇ ಹೆಚ್ಚು. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು. ಅದೇ ಯಜ್ಞ ಯಾಗಾದಿಗಳ ಪ್ರಿಯವಾಗಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಇರುತ್ತೆ. ಇದನ್ನು ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅದೇ ರೀತಿ ಶಿವನಿಗೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳು ನಡೆಯುತ್ತೆ. ಇವತ್ತಿನ ದಿವಸ ಅಭಿಷೇಕ ಎಷ್ಟು ಶ್ರೇಷ್ಠವೋ, ಶಿವನನ್ನು, ಪರಮಾತ್ಮ ಚಂದ್ರಶೇಖರನನ್ನು ಪ್ರಾರ್ಥನೆ ಮಾಡಿ ಆ ಒಂದು ಸಂಜೆಯ ಸಮಯದಲ್ಲಿ ಹಚ್ಚತಕ್ಕಂಥ ದೀಪಕ್ಕೂ ಕೂಡ ಅಷ್ಟೇ ಶ್ರೇಷ್ಠತೆ ಇರತಕ್ಕಂಥದ್ದಿರುತ್ತೆ. ಬಹಳ ವಿಶೇಷವಾಗಿ ತಿಳಿಸೋದಾದರೆ ಇವತ್ತಿನ ದಿವಸ ರಾಜ್ಯದಲ್ಲಿ, ಹೊರದೇಶದಲ್ಲಿ, ದೇಶದಲ್ಲಿ ಎಲ್ಲ ಶಿವನ ಸಾನ್ನಿಧ್ಯದಲ್ಲೂ ಕೂಡ ಬಹಳ ವಿಶೇಷವಾಗಿ ಭಗವಂತನಿಗೆ ಅಭಿಷೇಕ ಆಗುತ್ತೆ. ತುಂಬೆ ಹೂವಿನಿಂದ ಭಗವಂತನಿಗೆ ಅರ್ಚನೆ ಆಗುತ್ತೆ. ತುಂಬೆ ಹೂವು ಅಂದ್ರೆ ಬಹಳ ಶ್ರೇಷ್ಠ. ಇವತ್ತಿನ ದಿವಸ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ತುಂಬೆ ಹೂವಿನಿಂದ ಭಗವಂತನಿಗೆ ಆ ಒಂದು ಅರ್ಚನೆಯನ್ನು ಮಾಡತಕ್ಕಂಥದ್ದಾಗಲಿ ಬಹಳ ಕೂಡ ವಿಶೇಷವಾಗಿ ಇರ್ತಕ್ಕಂಥದ್ದಿರುತ್ತೆ. ಇನ್ನು ತೂಂಗನಾಥ್ ಅಂತ ಹೇಳಿದ್ರು ಗುರೂಜಿಯವರು. ಇದರಲ್ಲಿ ನನಗೆ ನಾನೇ ಹೊಗಳ್ಕೊಳ್ತಕ್ಕಂಥದ್ದಿಲ್ಲ, ಇಲ್ಲ ನನಗೆ ನಾನೇ ಪ್ರೇರೇಪಿಸ್ಕೊಳ್ತಕ್ಕಂಥದ್ದಿಲ್ಲ, ಅದೆಂತೂ ಕೂಡ ಇಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಆ ಒಂದು ಜಾಗ ಆ ಒಂದು ಸಮಯದಲ್ಲಿ ಸಂಪೂರ್ಣವಾಗಿ -ಡಿಗ್ರಿಗಳಿರ್ತಕ್ಕಂಥದ್ದಿತ್ತು. ಅದು ಎಷ್ಟು ಡಿಗ್ರಿಗಳಿರ್ತಾವ ಅಂತ ನನಗೂ ಕೂಡ ಅಷ್ಟಾಗಿ ಕರೆಕ್ಟಾಗಿ ಗೊತ್ತಿಲ್ಲ. ಬಹಳ ಚಳಿಯ ವಾತಾವರಣ. ಆದರೆ ಆಂತರಿಕವಾಗಿ ಒಳಗಡೆ ನಾವು ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಒಂದು ಮಹಾಮಂತ್ರವನ್ನು ಜಪಿಸ್ತಾ ಇದ್ದರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಆ ಒಂದು ವೈಬ್ರೇಷನ್ ಆಗಲಿ, ಆ ಒಂದು ನಡುಕ ಆಗಲಿ ಎಲ್ಲವೂ ಕೂಡ ದೂರ ಆಗಿ ವೈಬ್ರೇಷನ್ನಿಂದ ನಮ್ಮ ದೇಹ ಪೂರ್ತಿ ಸಂಪೂರ್ಣವಾಗಿ ಹೀಟಾಗಿ, ನಿಜಕ್ಕೂ ಹೇಳಬೇಕಂದ್ರೆ ಆ ಒಂದು ಮಂಜಿನಲ್ಲೂ ಕೂಡ ನಮಗೆ ಸೆಕೆ ಬರ್ತಾಯಿತ್ತು. ಅಷ್ಟು ಪವಾಡ ಪ್ರಸಿದ್ಧಿ ಕ್ಷೇತ್ರ ತೂಂಗನಾಥ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ನಾವು ಏನಿಲ್ಲ ಅಂದರೂ ಬರೀ ಒಂದೇ ಒಂದು ವಸ್ತ್ರವನ್ನು ಮಾತ್ರ, ನಮ್ಮ ಸೊಂಟದಿಂದ ಕೆಳಗಡೆ ಭಾಗ ಮಾತ್ರ ಒಂದು ವಸ್ತ್ರವನ್ನು ಕಟ್ಕೊಂಡು ಅಲ್ಲಿ ಪರಮಶಿವನ ಆ ಒಂದು ಬೆಟ್ಟವನ್ನು ಪರಿಕ್ರಮಿಸ್ತಕ್ಕಂಥದ್ದಾಗಲಿ, ಆ ಒಂದು ಬೆಟ್ಟದಲ್ಲಿ ಹಿಮದ ಲಿಂಗವನ್ನು ಮಾಡಿ ಅಲ್ಲಿ ಸುಮಾರು ಗಂಟೆಗಳ ಕಾಲ ಅದೇ ರೀತಿ ಬರೀ ಮೈಯಲ್ಲಿ ಕೂತ್ಕೊಂಡು ಭಗವಂತನಿಗೆ ಅಭಿಷೇಕವನ್ನು ಮಾಡಿದ್ವಿ, ಭಗವಂತನಿಗೆ ಪೂಜಾನುಷ್ಠಾನವನ್ನು ಮಾಡಿದ್ವಿ. ಆ ಒಂದು ಜಾಗದಲ್ಲಿ ಕೂತ್ಕೊಂಡು ಇವತ್ತಿನ ದಿವಸ ನಾವು ಮನೋಗತ ಪ್ರಶ್ನಾತಂತ್ರದ ಈ ಒಂದು ಪ್ರಶ್ನಾ ಗ್ರಂಥಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದಿತ್ತು. ಆ ಒಂದು ಪುರಾಣ ಪ್ರಸಿದ್ಧಿ ಕ್ಷೇತ್ರದಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಬಂದು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದಿತ್ತು. ಅಂತಹ ವಿಶೇಷ ಕೆಲಸವನ್ನು ಕೂಡ ಮಾಡಿದ್ವಿ. ಇವತ್ತಿನ ದಿವಸ ಕಡೆ ಕಾರ್ತಿಕ ಸೋಮವಾರ, ಶಿವನ ದರ್ಶನ ಎಲ್ಲ ಕಡೆ ಕೂಡ ಆಗುತ್ತೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಸಾಧ್ಯವಾದನ್ನು ಕೂಡ ಸಾಧನೆ ಮಾಡ್ತಕ್ಕಂಥ ಈ ಒಂದು ದರ್ಶನ, ತೂಂಗನಾಥ ಕ್ಷೇತ್ರವನ್ನು ದರ್ಶನ ಮಾಡ್ತಕ್ಕಂಥದ್ದು ಮಾತ್ರ ನಿಜಕ್ಕೂ ಅಸಾಧ್ಯ. ಯಾಕೆ ಅಂದರೆ ಈ ಒಂದು ಕಡೆ ಕಾರ್ತಿಕ್ ಸೋಮವಾರದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತೂಂಗನಾಥಲ್ಲಿರ್ತಕ್ಕಂಥ ಪರಶಿವನನ್ನು ದರ್ಶನವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಭಗವಂತನನ್ನು ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಭಗವಂತನಿಗೆ ಪೂಜಾನುಷ್ಠಾನವನ್ನು ಕೂಡ ನಡೆಸಿರ್ತಕ್ಕಂಥದ್ದಿದೆ. ನಿಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಖುಷಿ ಪುಣ್ಯ ಕ್ಷೇತ್ರವೊಂದರ ದರ್ಶನವನ್ನು ಮಾಡಿಸ್ಲಿದ್ದೀರಿ ಈಗ. ಹೌದಮ್ಮ, ತುಂಗನಾಥಲ್ಲಿರ್ತಕ್ಕಂಥ ಸಾನ್ನಿಧ್ಯ, ಅಲ್ಲಿ ನಡೆದಂತಹ ಪರಿಕ್ರಮ ಮತ್ತು ಅಲ್ಲಿನ ಪೂಜಾನುಷ್ಠಾನ, ಆ -ಡಿಗ್ರಿ ಅಂದ್ರಲ್ಲ ಶ್ರೀನಿವಾಸು, ಅದು ಸತ್ಯ. -ಡಿಗ್ರಿ ಅಂತಲೂ ಸಂಪೂರ್ಣವಾಗಿ ಹಿಮದಿಂದ ಕೂಡಿರ್ತಕ್ಕಂಥ ಸಾನ್ನಿಧ್ಯ, ಹಿಮದಿಂದ ಕೂತಂಥ ಆ ಸಾನ್ನಿಧ್ಯ, ಅಲ್ಲಿ ನಡೆದಂತಹ ಪೂಜಾನುಷ್ಠಾನ ದರ್ಶನ ಮಾಡಿ ಇಲ್ಲಿರ್ತಕ್ಕಂಥ ಸಾಂಬ ಸದಾಶಿವನಿಗೂ ಧೂಪದೀಪ ನೈವೇದ್ಯವನ್ನು ಇಲ್ಲೂ ನಾವು ಆಚರಣೆ ಮಾಡೋಣ. ಬನ್ನಿ, ಮೊದಲು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರದ ಪರಿಕ್ರಮಣ ಮತ್ತು ಅಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನ ಎರಡೂ ಮಾಡಿ ಬರೋಣ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಮಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ನಾವು ಈಗಿರ್ತಕ್ಕಂಥದ್ದು ಉಷಾಮಠ್ ಅಥವಾ ಉಕ್ಕಿಮಠ್. ಉಷಾಮಠ್ ಎಂಬತಕ್ಕಂಥದ್ದು ಹಿಂದಿನ ಹೆಸರು, ಉಕ್ಕಿಮಠ್ ಎಂಬತಕ್ಕಂಥದ್ದು ಇವತ್ತಿನ ಹೆಸರು. ಈಗ ನಾವು ಬಂದಿರತಕ್ಕಂಥದ್ದು ಪಂಚಕೇದಾರನ ಮೂಲ ಸಾನ್ನಿಧ್ಯ. ಒಂದೊಂದು ಕೇದಾರಗಳು ಒಂದೊಂದು ಭಾಗದಲ್ಲಿದೆ. ಆದರೆ ಆ ಇರ್ತಕ್ಕಂತಹ ಒಂದೊಂದು ಕೇದಾರಲ್ಲೂ ಅಷ್ಟು ದೂರ ಪರಿಕ್ರಮಿಸುವಂಥದ್ದು ಬಹಳ ಕಷ್ಟ ಅನಿಸುತ್ತೆ. ಕಾರಣ ಎಲ್ಲಿಂದ ಎಲ್ಲೋದ್ರೂ ಹಿಮಪಾತ, ಹಿಮ ಸಾಕಷ್ಟು ಇರೋದ್ರಿಂದ. ಆದರೆ 5 ಕೇದಾರಲ್ಲಿರ್ತಕ್ಕಂಥ ಶಿವಲಿಂಗದ ಅನುಷ್ಠಾನವನ್ನು ಒಂದು ಕಡೆ ನೋಡ್ಬೋದಾದರೆ, ಒಂದು ಕಡೆ ಇದ್ದು ಭಗವಂತನ ಪ್ರಾರ್ಥನೆ ಮಾಡ್ಬೋದಾದರೆ, ಪಂಚಕೇದಾರ ಅಂತಲೇ ಹೆಸರಿರ್ತಕ್ಕಂಥ ಈ ಒಂದು ವಿಶೇಷವಾಗಿರುವ ಸಾನ್ನಿಧ್ಯವನ್ನು ನೋಡಲಿಕ್ಕೆ ಇವತ್ತು ನಾನು, ನನ್ನ ಪರಿವಾರ, ಜೊತೆಗೆ ನನ್ನ ಸುಪುತ್ರನಾದಂತಹ ಶ್ರೀನಿವಾಸ ಶರ್ಮನೊಂದಿಗೆ ನಾವೆಲ್ಲರೂ ಬಂದಿದ್ದೀವಿ. ಬನ್ನಿ, ಪಂಚಕೇದಾರ ದರ್ಶನ ಮಾಡೋಣ. ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ತುಂಗನಾಥನ ವಿಶೇಷವಾದ ದರ್ಶನ ಮಾಡಲಿಕ್ಕೆ ನಾವು ಹೊರಡಬೇಕಾಗಿದೆ. ತುಂಗನಾಥನ ದರ್ಶನ ನೋಡುವಂಥದ್ದು ಇದೆಯಲ್ಲ, ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು.
ಇಲ್ಲಿರ್ತಕ್ಕಂಥ ಈ ಒಂದು ಸುಂದರವಾದ ಪ್ರದೇಶ ಅಂದರೆ ಹಿಮದಿಂದ ಕೂಡಿರ್ತಕ್ಕಂಥ ಈ ಪ್ರದೇಶವನ್ನು ನೋಡುವಂತಹದ್ದು, ಸಾಂಬ ಸದಾಶಿವನ್ನ ನಮಸ್ಕಾರ ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು ಎಲ್ಲವೂ ವಿಶೇಷವೇ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶ್ರೀನಿವಾಸ್ ಕೈಲಿರ್ತಕ್ಕಂತಹ ಗ್ರಂಥಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗಬಹುದು. ಈ ಗ್ರಂಥದಲ್ಲೇ ಒಂದು ವಿಶೇಷತೆ ಇದೆ. ಈ ಗ್ರಂಥದಲ್ಲಿರ್ತಕ್ಕಂತಹ ವಿಶೇಷತೆಯನ್ನು ಇಲ್ಲಿರ್ತಕ್ಕಂಥ ಕೆಲವಷ್ಟು ಆಧಾರಗಳ ಪ್ರಕಾರ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕಾಗಿ, ಅಷ್ಟೇ ಅಲ್ಲದಿರ ಈ ಭಾಗದಲ್ಲಿರ್ತಕ್ಕಂಥ ಈ ಪಂಚಕೇದಾರ್ ಎಂಬತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಉಷಾ ಮಠ ಅಥವಾ ಉಕ್ಕಿ ಮಠದಲ್ಲಿ ಇವತ್ತು ಸೇವೆ ಸಲ್ಲಿಸ್ತಿರ್ತಕ್ಕಂಥವರು ಸಹಿತ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅರ್ಚಕರು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥವರು ಇವತ್ತು ನಮ್ಮ ಕನ್ನಡವನ್ನು ಮಾತಾಡ್ತಾ, ಕನ್ನಡದ ಸಂಪು, ಕನ್ನಡದ ಹಂಬನ್ನು ಇಲ್ಲಿ ತಿಳಿಸ್ತಾ, ಕನ್ನಡವನ್ನೇ ನುಡಿ ಮುತ್ತಾಗಿಟ್ಟುಕೊಂಡಿರ್ತಕ್ಕಂಥ ಇಲ್ಲಿನ ಅರ್ಚಕರು ಸಹಿತ ಅಣ್ಣ ತಮ್ಮಂದರಂತೆ ನನ್ನ ಜೊತೆ ಇದ್ದಾರೆ. ಅದರಿಂದ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಸಮಸ್ತವನ್ನು ಸಹಿತ ನಾವು ಚಿತ್ರೀಕರಿಸಿ ನಿಮಗೆ ತೋರಿಸಲಿಕ್ಕೆ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ.
ವಾಗೀಶ್ ಅಂತ ಹೇಳಿಬಿಟ್ಟು. ವಾಗೀಶಲಿಂಗ ಅಂತಕ್ಕಂತಹದ್ದು ನಮ್ಮ ಕರ್ನಾಟಕ ರಾಜ್ಯದ ಹರಿಹರದಲ್ಲಿರ್ತಕ್ಕಂತಹದ್ದು. ತಂದೆ ತಾಯಿ ಹರಿಹರದಲ್ಲಿದ್ದಾರೆ, ಮಗ ಇಲ್ಲಿ ಕೆಲಸ ಮಾಡ್ತಿದ್ದಾನೆ. ಭಗವಂತನ ಸೇವೆ ಮಾಡಲಿಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದ 5 ಜನ ಇಲ್ಲಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಅರ್ಚಕರು. ಬಹಳ ಸಂತೋಷ ಏನಪ್ಪ ಅಂದರೆ, ಕರ್ನಾಟಕದಿಂದ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಕನ್ನಡದಲ್ಲಿ ಮಾತಾಡಿಸಿ ಈ ಒಂದು ಪಂಚಕೇದಾರ ಬಗ್ಗೆ ವಿಶೇಷವಾದಂತಹ ವಿಚಾರಗಳನ್ನು, ಸವಿಸ್ತಾರವಾದಂತಹ ಮಾಹಿತಿಗಳನ್ನು ಪ್ರತಿಯೊಬ್ಬರಿಗೂ ಒದಗಿಸೋದ್ರಲ್ಲಿ ಈ ನನ್ನ ಅಣ್ಣ ತಮ್ಮಂದರು ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಏನೇ ಆದರೂ ಇಲ್ಲಿರ್ತಕ್ಕಂತಹ ಪೀಠದ ಜಗದ್ಗುರುಗಳು, ಪಂಚಪೀಠದ ಈ ಕೇದಾರ ಪೀಠದ ಜಗದ್ಗುರುಗಳ ಆಶೀರ್ವಾದ ರಾಜ್ಯದ ದೇಶದ ಸಮಸ್ತರ ಮೇಲಿದೆ. ಇಲ್ಲಿರ್ತಕ್ಕಂಥ ಗುರುಗಳ ಮುಖದಲ್ಲಿರ್ತಕ್ಕಂಥ ಮಂದಹಾಸವೇ ಹಾಗೆ. ಆದರೆ ಆ ಮಂದಹಾಸ, ನಗುಮುಖ ಅವ್ರು ನೋಡಿದ್ರೇ ಆನಂದ. ಏನೇ ಆದರೂ ಆ ಗುರುಗಳ ಆಶೀರ್ವಾದ ನಮ್ಮ ಕರ್ನಾಟಕ ರಾಜ್ಯದಿಂದ ಬಂದಿರತಕ್ಕಂತಹ ಇಲ್ಲಿನ ಅರ್ಚಕರು, ಅಂದರೆ 5 ಜನ ಅರ್ಚಕರು ಇಲ್ಲಿದ್ದು ಪ್ರತಿನಿತ್ಯ ಕೇದಾರನಾಥನ ವಿಶೇಷವಾಗಿರ್ತಕ್ಕಂಥ ಸೇವೆ ಸಲ್ಲಿಸ್ತಾ ಇಲ್ಲಿರ್ತಕ್ಕಂಥ ಕೇದಾರನಾಥನ ಈಗ ನೋಡ್ತಿದ್ದೀವಿ. ಇದು ಪಂಚಕೇದಾರ ಅಂತ ಹೇಳ್ತಾರೆ. ಅಂದರೆ ಈ ಸುತ್ತಮುತ್ತ ಪ್ರಾಂತದಲ್ಲಿರ್ತಕ್ಕಂಥ 5 ಕೇದಾರ ಕ್ಷೇತ್ರಗಳ ವಿಗ್ರಹಗಳನ್ನು ಇಲ್ಲಿಗೆ ತಂದು ಪೂಜೆ 6 ತಿಂಗಳ ಕಾಲ ಮಾಡ್ತಾರೆ. 6 ತಿಂಗಳಾದ ನಂತರ ಪುನಃ ಆ ವಿಗ್ರಹಗಳನ್ನು ಆಯಾ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಕೊಡುವಂಥದ್ದು ಇಲ್ಲಿನ ಪದ್ಧತಿ ಇದೆ. ಏನೇ ಆದರೂ ಬಹಳ ಸಂತೋಷ. ಅಷ್ಟೇ ಅಲ್ಲದಿರ, ನಾನು ಬೆಂಗಳೂರಿಂದ ಇಲ್ಲಿ ಬರಬೇಕಾದ್ರೆ ಈ ಸುತ್ತಮುತ್ತ ಪ್ರಾಂತ್ಯದ ಬಗ್ಗೆ ನಾನು ಮಾಹಿತಿ ಕೊಡಬೇಕಾದ್ರೆ ನನ್ನ ಆತ್ಮೀಯರಾದಂತಹ ವಾಗೀಶಲಿಂಗರವರು ಅವರು ತೋರಿಸಿರ್ತಕ್ಕಂಥ ಆ ಪ್ರೀತಿ ವಿಶ್ವಾಸ, ಬರಮಾಡ್ಕೊಳ್ತಕ್ಕಂಥ ರೀತಿ, ನಾನು ರಾತ್ರಿ ಬಂದಾಗಲೂ ಸಹಿತ ಇಡೀ ಕುಟುಂಬ ಪರಿವಾರ ಸಹಿತ ನನಗಾಗಿ ಕಾತುರದಿಂದ ಕಾದಿದ್ದಾರೆ. ಆ ಪ್ರೀತಿ ವಿಶ್ವಾಸ ಒಂದೇ ಬೇಕಾಗಿರ್ತಕ್ಕಂಥದ್ದು. ಆ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಇಲ್ಲದಂಥ ರೀತಿಯಲ್ಲಿ ಇಲ್ಲಿ ನನ್ನ ಬರಮಾಡಿಕೊಂಡಿದ್ದಾರೆ. ಈ ಸುಂದರವಾದಂತಹ ಒಂದು ದೇವನಗರಿಯನ್ನ ದೇವರ ಸಾನ್ನಿಧ್ಯಗಳನ್ನು ದರ್ಶನ ಮಾಡೋದ್ರಲ್ಲಿ ನನ್ನ ಪೂರ್ವಜದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ನಮ್ಮ ರಾಜ್ಯದ ಮುಖಾಂತರ, ಕರ್ನಾಟಕ ರಾಜ್ಯದ ಮುಖಾಂತರ ಕರ್ನಾಟಕದವರೇ ಆಗಿರ್ತಕ್ಕಂಥ ವಾಗೀಶಲಿಂಗ ಅವರಿಗೆ ಈ ಪುಷ್ಪಮಾಲೆಯನ್ನು ಅರ್ಚನೆ ಮಾಡೋಣ. ಭಗವತಿ ರಾಜರಾಜೇಶ್ವರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮಃ. ಉತ್ತರಾಖಂಡ್ನ ಡೆಹ್ರಾಡೂನ್ ಬಳಿ ಇರುವಂತಹ ತುಂಗನಾಥ್ ಕ್ಷೇತ್ರ ದರ್ಶನವನ್ನು ನಾವು ಮಾಡ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ. ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಚೋಪ್ತಾ ಅಲ್ಲಿ ನಾವಿದ್ದೇವೆ. ರುದ್ರಪ್ರಯಾಗ್ ಚೋಪ್ತಾ ಎಂಬತಕ್ಕಂಥ ಈ ಒಂದು ಪುಟ್ಟ ಗ್ರಾಮ ಇದು. ಈ ಚೋಪ್ತಾಯಿಂದ ಮುಂದೆ ನಡೆದರೆ ತುಂಗನಾಥನ ದರ್ಶನ. ತುಂಗನಾಥನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಹಿಮದ ಮಧ್ಯದಲ್ಲಿರ್ತಕ್ಕಂಥದ್ದು. ನನ್ನ ಆತ್ಮೀಯರಾದಂತಹ ವಾಗೀಶಲಿಂಗ ಅವರು ಸಹಿತ ನಮ್ಮ ಜೊತೆ ಇದ್ದಾರೆ. ಯಾಕೆಂದರೆ ಕೇದಾರನಾಥಲ್ಲಿ 6 ತಿಂಗಳ ಕಾಲ ಭಗವಂತನ ಸೇವೆ ಮಾಡುವಂಥ ಭಾಗ್ಯ ನಮ್ಮ ವಾಗೀಶಲಿಂಗ ಅವ್ರದ್ದು. ಅಂತಹ ಒಂದು ಸೌಭಾಗ್ಯ ಇರತಕ್ಕಂಥ ಆತ್ಮೀಯರು ನನ್ನ ಆತ್ಮೀಯರಾಗಿರ್ತಕ್ಕಂಥದ್ದು. ಅದು ನಮ್ಮ ಕರ್ನಾಟಕ ರಾಜ್ಯದವರೇ ಆಗಿದ್ದರಿಂದ ಕನ್ನಡದ ನುಡಿಮುತ್ತುಗಳನ್ನು ಮಾತಾಡೋದ್ರಿಂದ ನನಗೆ ಇನ್ನಷ್ಟು ಆನಂದವೇ ಆನಂದ. ಹಾಗಾಗಿ ನನ್ನ ಜೊತೆ ಇರೋದು ಬಹಳ ಸಂತೋಷ. ರುದ್ರಪ್ರಯಾಗದಲ್ಲಿ ಈ ಒಂದು ಚೋಪ್ತಾ ಎಂಬತಕ್ಕಂಥ ಗ್ರಾಮದಿಂದ ಭಗವಂತನ ಆ ತುಂಗನಾಥನ ದರ್ಶನ ಮಾಡುವಂತಹ ಭಾಗ್ಯ ಆಗುತ್ತೆ. ಬನ್ನಿ ದರ್ಶನ ಮಾಡೋಣ.
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಭಗವಂತ ತುಂಬ ಹೃದಯದಿಂದ ಎಲ್ಲರನ್ನೂ ಹರಿಸ್ತಾನೆ. ಆದರೆ ಸದಾಕಾಲ ಹಸನ್ಮುಖಿಯಾಗಿ ನಗನಗ್ತಾ ಜಪ ಅನುಷ್ಠಾನಗಳಲ್ಲಿ ಕೂತಿರ್ತಾನೆ. ತಾನು ಸುಂದರವಾದಂಥ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಅಚ್ಚವಾಗಿ ಅಂದರೆ ಬಹಳಷ್ಟು ವಿಶೇಷವಾದಂಥ ಒಂದು ಹಾಲಿನ ಆಕಾರ ಇರತಕ್ಕಂಥದ್ದು. ಎಲ್ಲಿಂದ ಎಲ್ಲಿ ನೋಡಿದ್ರೂ ಹಿಮ ಪ್ರದೇಶ. ಈ ಹಿಮದಲ್ಲಿ ಸದಾಕಾಲ ತಂಪಾಗಿದ್ದು ಭಗವಂತ ಚಂದ್ರಶೇಖರನಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ತುಂಗನಾಥ ಕ್ಷೇತ್ರದಲ್ಲಿ ಎಲ್ಲರನ್ನೂ ಹರಿಸ್ತಾ ಇದ್ದಾನೆ. ಹರಿಸುವಂತಹ ಈ ಪರಮ ಪವಿತ್ರವಾಗಿರೋ ಕ್ಷೇತ್ರ. ಇಲ್ಲಿ ತುಂಗನಾಥ ಸಾಂಬ ಸದಾಶಿವ ನೆಲೆ ನಿಂತಹ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಕೂತು ಜಪ ತಪ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವನ್ನು ಹೇಳ್ತಾ ಇದ್ದರೆ, ಭಗವಂತ ಈ ಜನ್ಮ ಎಷ್ಟು ಪುಣ್ಯ ಮಾಡಿದ್ಯಪ್ಪ, ಎಂತಹ ಪುಣ್ಯವಾದ ಜನ್ಮನಪ್ಪ ಈ ಮಾನವ ಜನ್ಮ. ಈ ಮಾನವ ಜನ್ಮ ನೋಡಲಿಕ್ಕಾಗೇ ಈ ಒಂದು ಸ್ವರ್ಗಲೋಕ ಇದೆಯಾ? ಈ ಸ್ವರ್ಗಲೋಕದಲ್ಲಿ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಈ ನೆಲೆಸಿರ್ತಕ್ಕಂಥ ಈ ಸುಂದರವಾದ ಲೋಕದಲ್ಲಿ ಕೂತು ಅನುಷ್ಠಾನ ಮಾಡೋದೇ ಒಂದು ಪೂರ್ವಜನ್ಮದ ಪುಣ್ಯವಲ್ವ? ಯಾರೊಬ್ಬರಾದರೂ ಈ ಒಂದು ಸಾನ್ನಿಧ್ಯಕ್ಕೆ ಬಂದು ಭಗವಂತನ ದರ್ಶನ ಮಾಡಿ ಈ ಸುಂದರವಾದಂತಹ ಹಾಲ್ ಕಡಲಿನಂತಿರತಕ್ಕಂತಹ ಈ ಒಂದು ಮಂಜಿನ ಒಂದು ವಾತಾವರಣದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಇಲ್ಲಿ ಕೂತು ಅನುಷ್ಠಾನವನ್ನು ಮಾಡಿ ಆ ಅನುಷ್ಠಾನ ನೋಡೋದು, ಕೇಳಿಸ್ಕೊಳ್ಳೋದು, ಆ ಶಿವಮಂತ್ರವನ್ನು ಆಲಿಸೋದು, ಅಪ್ಪ ಅದರ ಆನಂದವೇ ಬೇರೆ. ದೂರದಲ್ಲಿರ್ತಕ್ಕಂಥ ಸಾಧು ಸಂತರು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಿರ್ತಕ್ಕಂಥದ್ದನ್ನು ನೋಡಿದ್ರೆ ಅದರ ಆನಂದವೇ ಬೇರೆ. ನಿಜಕ್ಕೂ ಇದೆಲ್ಲ ಒಂದು ಸೌಭಾಗ್ಯ. ಈ ಸೌಭಾಗ್ಯ ಸಿಗುವಂಥದ್ದಲ್ಲ, ಭಗವಂತ ಕೊಟ್ಟಾಗಲೇ ಇದೆಲ್ಲ ಅನುಭವಿಸ್ಬೇಕು. ಅಂತಹ ಸುಖ ಸಂತೋಷ ನೋಡ್ಬೋದಾದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಬೊಂ ಬೊಂ ಭೋಲೆನಾಥ್, ಬೊಂ ಬೊಂ ಭೋಲೆನಾಥ್, ಬೊಂ ಬೊಂ ಭೋಲೆನಾಥ್ ತುಂಗನಾಥನ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಹಾಲ್ ಕಡಲಿನಂತಿರ್ತಕ್ಕಂಥ ಈ ಸಾನ್ನಿಧ್ಯ. ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ 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 ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ
ನಾವೆಲ್ಲರೂ ಸಹಿತ ದರ್ಶನ ಮಾಡ್ತಿದ್ದೀರಿ. ಹಿಮದ ಮಧ್ಯದಲ್ಲಿ ಹಿಮಲಿಂಗದ ವಿಶೇಷತೆಯನ್ನು ಕಂಡು ಇಲ್ಲಿರ್ತಕ್ಕಂಥ ಸ್ವಾಮಿಗೆ ವಿಶೇಷವಾದ ಪೂಜಾನುಷ್ಠಾನ ಆಗಬೇಕು, ಭಗವಂತನ ಸೇವೆ ಸಲ್ಲಿಸಬೇಕು ಎಂಬತಕ್ಕಂತಹ ಒಂದು ಮಹದಾಸೆ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರವೇ ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂತಹ ತುಂಗನಾಥ್ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ತುಂಗನಾಥ್ ಸಾನ್ನಿಧ್ಯ ಇನ್ನೂ ಸ್ವಲ್ಪ ದೂರ ಪರಿಕ್ರಮಿಸಿದರೆ ಸಿಗ್ತಕ್ಕಂಥದ್ದು. ಈಗಾಗಲೇ ಹೊತ್ತು ಸಾಕಷ್ಟು ಆಯಿತು. ಈ ಹೊತ್ತಿನಲ್ಲಿ ಇಲ್ಲಿ ತನಕ ಬರ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಾನ್ನಿಧ್ಯ. ಏಕೆಂದರೆ ಇಲ್ಲಿ ಸ್ವಾಮಿಯ ದರ್ಶನ ಇದೆಯಲ್ಲ ಅತ್ಯದ್ಭುತ. ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ಸಂಪೂರ್ಣವಾಗಿ ಹಾಲಿನಂತಿರ್ತಕ್ಕಂಥ ಹಿಮದ ಮಂಜು. ಈ ಮಂಜಿನ ಮಧ್ಯದಲ್ಲಿ ಭಗವಂತನ ಸೇವೆ ಸಲ್ಲಿಸಬೇಕು. ರುದ್ರ ಹೋಮವನ್ನು, ರುದ್ರದೇವರಿಗೆ ರುದ್ರಾಭಿಷೇಕವನ್ನು, ಹಾಗೆ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನವನ್ನು ಇಲ್ಲಿ ನಡೆಸಬೇಕು ಎಂಬತಕ್ಕಂಥ ಮಹದಾಸೆ ಈ ಮಹರ್ಷಿವಾಣಿ ತಂಡದ್ದು. ಹಾಗೆ ನಿಮ್ಮ ಆನಂದ್ ಗುರುಜಿಯವರಂತೂ ಯಾವುದೇ ಕಾಯಕವನ್ನು ಮಾಡಿದ್ರು, ಯಾವುದೇ ಕೆಲಸವನ್ನು ಮಾಡಿದ್ರು, ಅಥವಾ ಯಾವುದೇ ಒಂದು ಪೂಜಾನುಷ್ಠಾನದ ಬಗ್ಗೆ ಒಂದಷ್ಟು ಮಾಹಿತಿ ತಮಗೆ ತಿಳಿಸಿದ್ರು, ಒಂದಷ್ಟು ವಿಭಿನ್ನತೆ, ವಿಶೇಷತೆ ಅದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೂ ಭಗವಂತನಾದಂತಹ ಸೂರ್ಯನಾರಾಯಣ ಸಹಿತ ಈಗ ಕಾಣಿಸ್ಕೊಳ್ತಿದ್ದಾನೆ. ಇಷ್ಟೊತ್ತು ಸೂರ್ಯ ಕಣ್ಮರೆಯಾಗಿದ್ದ. ಆಗ ಎಲ್ಲರಿಗೂ ಒಂದು ಭಯದ ವಾತಾವರಣ, ಏನಪ್ಪ ಪುನಃ ನಾವು ಬೆಟ್ಟ ಇಳಿಯೋದಾದರೂ ಹೇಗೆ ಅಂತ. ಆದರೆ ಒಂದು ಅದೃಷ್ಟ, ಸೂರ್ಯ ಕಾಣಿಸ್ಕೊಳ್ತಿದ್ದಾನೆ. ಹಿಮ ಪರ್ವತದ ಮಧ್ಯದಲ್ಲಿ ಹಿಮದ ಲಿಂಗಕ್ಕೆ ನಡೀತಿರ್ತಕ್ಕಂಥ ಈ ವಿಶೇಷವಾದಂತಹ ನಾಮಾರ್ಚನೆ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯಃ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಗೋಮೇ ಅಸ್ತು ಸದಾ ಶಿವೋ. ಹರೇ ನಮಃ ಪಾರ್ವತೀಪತೇ. ಸ್ವಾಮಿನ ತಾವೆಲ್ಲರೂ ಸಹಿತ ಪ್ರತಿಯೊಂದು ಆಸ್ಥಾನಗಳಲ್ಲೂ ನೋಡಿರಬಹುದು. ಇವತ್ತು ಶಿವಮಯ, ಎಲ್ಲೆಲ್ಲೂ ಸಹಿತ ಶಿವನ ಆರಾಧನೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಅನುಗ್ರಹ, ಭಗವಂತನ ಅನುಗ್ರಹ ಇದು ಬಹಳ ವಿಶೇಷವೇ ಸರಿ. ಬಿಲ್ವಪತ್ರೆಯಿಂದ ಅನುಷ್ಠಾನ ಆಯಿತು, ಹರಿದ್ರ ಕುಂಕುಮದಿಂದ ಅನುಷ್ಠಾನ ಆಯಿತು, ಭಸ್ಮದಿಂದ ಆಯಿತು. ಹಾಗೆ ಇನ್ನೊಂದು ನಾಗಲಿಂಗೇಶ್ವರನ ಆರಾಧನೆ ಆಗಬೇಕಾಗಿದೆ. ಶಿವನ ಹೆಸರಲ್ಲಿ ಸಾಕಷ್ಟು ಶಿವಮಯಗಳಿದೆ. ಅದಕ್ಕೆ ಪಂಚಲಿಂಗೇಶ್ವರನ ಸಾನ್ನಿಧ್ಯ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ತುಂಗನಾಥನ ವಿಶೇಷವಾದ ಸಾನ್ನಿಧ್ಯ. ತುಂಗನಾಥನ ವಿಶೇಷವಾದ ಸಾನ್ನಿಧ್ಯದಲ್ಲಿ ನಾಗಲಿಂಗೇಶ್ವರನಿಗೂ ಸಹಿತ ಅರ್ಚನೆ, ಅಭಿಷೇಕ, ಸಂಕಲ್ಪವನ್ನು ಮಾಡಿ ತ್ರಾಂಬಕೇಶ್ವರನ ನಾನಾ ವಿಧವಾದಂತಹ ವಿಶೇಷವಾದಂತಹ ಒಂದು ರುದ್ರ ಹವನವನ್ನು ನಡೆಸೋಣ. ಭಗವಂತ ಎಲ್ಲರನ್ನೂ ಕಾಪಾಡಪ್ಪ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸುಖ, ಸಂತೋಷ, ನೆಮ್ಮದಿ ದೊರಕಬೇಕು. ಅದಕ್ಕೆ ನಿನ್ನ ಅನುಗ್ರಹ ಬೇಕು ಭಗವಂತ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಭಗವಂತ. ಹರೇ ನಮಃ ಪಾರ್ವತೀಪದೇ. ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಪ್ರಯುಕ್ತ ತುಂಗನಾಥ್ ಕ್ಷೇತ್ರ ದರ್ಶನವನ್ನ ಮಾಡ್ತಾ ಇದ್ವಿ. ಡಾಕ್ಟರ್ ಮಹರ್ಷಿ ಆನಂದ್ ಕುಶವರು ಜೊತೆಗೆ ಶ್ರೀನಿವಾಸ್ ಶರ್ಮಾ ಅವರು ಹೇಗೆ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ಸಲ್ಲಿಸ್ತಿದ್ರು ನೋಡ್ತಿದ್ವಿ. ಮತ್ತೆ ಮುಂದುವರಿಸೋಣ. ನಾಲ್ಕು ಯಾಮದ ಪೂಜೆಯಲ್ಲೂ ಒಂದೊಂದು ಯಾಮದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಅಂತಹದ್ರಲ್ಲಿ ಸಂಪೂರ್ಣವಾಗಿ ಹಿಮದಲ್ಲಿ ಇರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ತುಂಗನಾಥನ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಮಾಡ್ತಾ ಭಗವಂತನಿಗೆ ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡೋಣ. ಭಗವಂತ ಭಗವಂತನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಗೋಕ್ಷೀರದಿಂದ ಕ್ಷೀರಾಭಿಷೇಕ ಆಯಿತು. ಇನ್ನು ಶುದ್ಧ ಜಲದಿಂದ, ಗಂಗಾ ಜಲದಿಂದ ನಾವು ಬರ್ತಾ ಮಾರ್ಗ ಮಧ್ಯದಲ್ಲಿ ಗಂಗಾ ಜಲವನ್ನು ಸಹಿತ ತಂದಿದ್ದೇವೆ. ಏನೇ ಆದರೂ ಗಂಗೆಯ ವಿಶೇಷವಾಗಿರ್ತಕ್ಕಂಥ ಗಂಗಾರಾಧನೆ, ಗಂಗಾಧರೇಶ್ವರನಿಗೆ ಗಂಗಾಜಲದಿಂದ ಅಭಿಷೇಕ ಅಂದರೆ ಅದು ಮತ್ತಷ್ಟು ಪವಿತ್ರವೇ ಸರಿ. ಓ
ಹಿಮಲಿಂಗದ ಈ ವಿಶೇಷವಾಗಿರ್ತಕ್ಕಂಥ ಆಲಯದ ಹಿಮದಲ್ಲಿ ನಿಂತಿರ್ತಕ್ಕಂಥ ಸಾಂಬ ಸದಾಶಿವನ ಅನುಗ್ರಹ ಸಿಗಲಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಯಶಸ್ಸಾಗಲಿ. ತಾವು ಹಾಕುವ ಪ್ರತಿ ಹೆಜ್ಜೆಯೂ ಎಲ್ಲವನ್ನೂ ಸಿದ್ಧಿಸ್ತಾನೆ. ಅಂತಹ ಸಿದ್ಧಿಗಳನ್ನು ಕೊಡತಕ್ಕಂತಹ ಕೈಲಾಸನಾಥನಾದಂಥ, ಅದರಲ್ಲೂ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಕೇಳಿದರೆ ಏನನ್ನೂ ಸಹಿತ ಇಲ್ಲ ಅಂದಿರ ಪ್ರತಿಯೊಂದನ್ನು ಸಹಿತ ದಯಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವ. ಅದರಲ್ಲೂ ಶಕ್ತಿಪೀಠಗಳಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಈ ವಿಶೇಷವಾಗಿರ್ತಕ್ಕಂತಹ ಕೇದಾರೇಶ್ವರರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅದರಲ್ಲೂ ತುಂಗನಾಥನ ಸಾನ್ನಿಧ್ಯ, ಹಿಮಪರ್ವತ, ಈ ಹಿಮಪರ್ವತದಲ್ಲಿ ನಡೀತಿರ್ತಕ್ಕಂಥ ಈ ವಿಶೇಷವಾದಂತಹ ಅನುಷ್ಠಾನ ತಮ್ಮೆಲ್ಲರಿಗೂ ಸಹಿತ ಸಾಂಬ ಸದಾಶಿವರ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಭಗವಂತನ ಅನುಗ್ರಹದಿಂದ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ ತ್ರಾಂಬಕೇಶ್ವರನ ಒಂದು ವಿಶೇಷವಾಗಿರ್ತಕ್ಕಂಥ ರುದ್ರ ಹವನವನ್ನು ಈಗೆಲ್ಲರೂ ನಡೆಸೋಣ. ಅದರಲ್ಲೂ ಈ ಹಿಮಾಲಯ ಅಂದರೆ ಇದು ಚಂದ್ರಶೇಖರನ ಆಸ್ಥಾನ. ಚಂದ್ರಶೇಖರ ಅಂತಕ್ಕಂತಹದ್ದು ಶಿವನ ಮೇಲಿರ್ತಕ್ಕಂಥ ಚಂದ್ರ ಹೇಗೆ ತನ್ನ ಬೆಳಪನ್ನು ತೋರಿಸಿ ಪ್ರತಿ ಕಾಲವು ತಂಪಾಗಿ ಕೊಡ್ತಾನೋ ಅಂತಹ ತಂಪನ್ನು ದಯಪಾಲಿಸ್ತಕ್ಕಂಥವನು ಚಂದ್ರಶೇಖರ. ಅದಕ್ಕೆ ಚಂದ್ರಶೇಖರ ಶಿವ ಯಾವಾಗಲೂ ತಂಪಲ್ಲಿರ್ತಾನೆ. ಆತನಿಗೆ ಯಾವಾಗಲೂ ನಿತ್ಯವೂ ಸಹಿತ ಅಭಿಷೇಕ ಪ್ರಿಯ ಶಿವ ಅಂತ. ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು ಅಂತ. ಅಲಂಕಾರದಲ್ಲಿ ತೃಪ್ತನಾಗ್ತಕ್ಕಂಥವನು ಮಹಾವಿಷ್ಣು, ಆದರೆ ಅಭಿಷೇಕದಲ್ಲಿ ಪ್ರಿಯನಾಗ್ತಕ್ಕಂಥವನು ಸಾಂಬ ಸದಾಶಿವ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ವಂದನಾಂ ಮೃತ್ಯೋರ್ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರನ ಈ ವಿಶೇಷವಾಗಿರ್ತಕ್ಕಂಥ ಹವನದಲ್ಲಿ ತಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಇಲ್ಲಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞವನ್ನು ನೋಡೋದೇ ಮಹಾಭಾಗ್ಯ. ಕಣ್ಗಳಲ್ಲಿ ಈ ಯಜ್ಞವನ್ನು ನೋಡೋದಿದೆಯಲ್ಲ ಅದು ಮಹಾಭಾಗ್ಯ. ಬಹುಶಃ ಈ ಒಂದು ಕಾಯಕ ನಮ್ಮಿಂದ ಸಹಿತ ಆಗುತ್ತೆ ಇಲ್ವೋ ಅದು ನಮಗೂ ಗೊತ್ತಿರಲಿಲ್ಲ. ನಾವೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ವಿ. ಈ ಸಾನ್ನಿಧ್ಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಬೇಕು, ಭಗವತಿ ಆರಾಧನೆ ನಡೆಸಬೇಕು, ದೇವಿಯ ಆರಾಧನೆ ಜೊತೆಗೆ ಭಗವಂತನ ಆರಾಧನೆ ಇಲ್ಲಾಗಬೇಕು ಎಂಬತಕ್ಕಂಥ ಒಂದು ಸಂಕಲ್ಪ ನಮ್ಮದಿತ್ತು. ಆ ಸಂಕಲ್ಪಕ್ಕೆ ತಕ್ಕನಾಗಿ ಎಲ್ಲ ಪ್ರಕೃತಿಯನ್ನು ಸಹಿತ ವ್ಯವಸ್ಥೆ ಮಾಡಿಕೊಡ್ತು. ಹಾಗೆ ಇಲ್ಲಿನ ಪರಿಸರವೂ ನಮಗೆ ಅಷ್ಟೇ ಅನುಕೂಲ ಆಯಿತು. ಈಗ ಭಗವಂತನ ಪ್ರಾರ್ಥನೆ ಮಾಡೋಣ. ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಸುಂದರವಾಗಿರ್ತಕ್ಕಂತಹ ರುದ್ರ ರಮಣೀಯವಾಗಿರ್ತಕ್ಕಂತಹ ಹಿಮದಲ್ಲಿರ್ತಕ್ಕಂಥ ಈ ಹಿಮ ಪ್ರದೇಶದಲ್ಲಿ ಕೈಲಾಸನಾಥನಿಗೆ, ತ್ರಾಂಬಕೇಶ್ವರನಿಗೆ, ಮಹಾರುದ್ರನಿಗೆ ರುದ್ರಯಾಗವನ್ನು ನಡೆಸೋಣ. ಭಗವಂತ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ವಂದನಾಂ ಮೃತ್ಯೋರ್ಮೃಕ್ಷೇಮಾಮೃತಾತ್ ಸ್ವಾಹಾ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ ಎಂಬತಕ್ಕಂತಹ ಆ ಮಹಾದೇವನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಕಾಲದಲ್ಲಿ ಕಾಳಭೈರವೇಶ್ವರ ಸಹಿತ ಇಲ್ಲಿಗೆ ಆಗಮನ. ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇಲ್ಲಿ ಕಾಳಭೈರವೇಶ್ವರ ಬರಬೇಕು ಅಂದರೆ ಸಾಮಾನ್ಯವ. ಈ ಹಿಮಾಲಯದಲ್ಲಿ ಕಾಳಭೈರವೇಶ್ವರನ ದರ್ಶನ ಸಹಿತ ನಮಗಾಯಿತು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತಾನೆ, 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ರಾಶಿಗಳಲ್ಲಿ ಏನಾದರೂ ಸಮಸ್ಯೆ ಅಂತ ಆದರೆ ಆ ಸಮಸ್ಯೆಗೆ ಕಾಳಭೈರವೇಶ್ವರನಿಗೆ, ಅದರಲ್ಲೂ ಕಪ್ಪು ಬಣ್ಣದ ಶ್ವಾನಗಳಿಗೆ ಆಹಾರವನ್ನು ಏನಾದ್ರು ಕೊಡಿ ಅಂತ. ಆದರೆ ನಾವು ಈ ಒಂದು ಹಿಮಾಲಯದಲ್ಲಿ ಹಿಮದ ಮಧ್ಯದಲ್ಲಿ ನಾವು ನಡೆದು ಬರತಕ್ಕಂಥದ್ದೇ ಬಹಳ ಕಷ್ಟ. ಇಂತಹ ಕಷ್ಟ ಇರುವಾಗ ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಿರ್ತಕ್ಕಂಥ ಇಲ್ಲಿನ ಕಾಳಭೈರವನ್ನು ನೋಡಿ.
ಅದು ನೋಡೋದೇ ಒಂದು ಆನಂದ. ಆದರೂ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಎಲ್ಲಿಂದ ಎಲ್ಲಿ ನೋಡೋದು ಸಹಿತ ಹಾಲಿನಂತೆ ಕಂಗೊಳಿಸ್ತಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಹಿಮದ ಮಧ್ಯದಲ್ಲಿ ಕಾಳಭೈರವೇಶ್ವರ ಸಹಿತ ಇಲ್ಲಿಗೆ ಬಂದಾಯಿತು. ಇನ್ನು ಭಗವಂತನಿಗೆ ನಡೆದಂಥ ಹೋಮ ಹವನವಾಯಿತು. ಈ ಕ್ಷೇತ್ರದ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಸ್ವಾರಸ್ಯಕರವಾಗಿರ್ತಕ್ಕಂಥ ಕಥೆ ಇದೆ. ಆ ಕಥೆಯನ್ನು ಈ ಕ್ಷೇತ್ರದಲ್ಲಿರ್ತಕ್ಕಂಥವರಿಂದ ತಿಳ್ಕೊಂಡ್ರೆ ಅದು ಮತ್ತಷ್ಟು ಅದು ಅರ್ಥಪೂರ್ಣವಾಗಿರುತ್ತೆ. ಇದು ಹಿಮಾಲಯದಲ್ಲಿ ನಾವು 3852 ಮೀಟರ್ ಎತ್ತರದಲ್ಲಿದ್ದೀವಿ ಇವತ್ತಿನ ಸಂದರ್ಭ. ಅಂದರೆ ಸಮುದ್ರ ಮಟ್ಟದಿಂದ 3852 ಮೀಟರ್ ಎತ್ತರದಿಂದ ನಾವು ಇವತ್ತು ಭಗವಂತನ ಆರಾಧನೆ ಮಾಡ್ತಾ ಇದ್ದೀವಿ. ಇದು ತುಂಗನಾಥೇಶ್ವರ ಅಂತೇಳಿ. ತುಂಗನಾಥ ಅಂದರೆ ಕೇದಾರನಾಥಲ್ಲಿ 5 ಕೇದಾರಗಳು ಬರ್ತವೆ, ಪಂಚಕೇದಾರಗಳು ಅಂತೇಳಿ. ಪಂಚಕೇದಾರಗಳು ಅಂದರೆ ಕೇದಾರನಾಥ, ಮಧ್ಯಮಹೇಶ್ವರ, ತುಂಗನಾಥ, ರುದ್ರನಾಥ ಮತ್ತು ಕಲ್ಪೇಶ್ವರ ಅಂತೇಳಿ. ಇವು 5 ಕೇದಾರಗಳು ಹಿಮಾಲಯದಲ್ಲಿ. ಯಾವಾಗ ಮಹಾಭಾರತ ಯುದ್ಧ ಆಗುತ್ತೆ, ಯುದ್ಧ ಆದಮೇಲೆ ಪಾಂಡವರಿಗೇನು ಪಾಪ ಹತ್ತುತ್ತೆ, ಗುರುಹತ್ಯೆ ಮತ್ತು ಗೋತ್ರಹತ್ಯೆ. ಆ ಋಷಿಮುನಿಗಳ ಆಜ್ಞೆಯಂತೆ ಪಂಚಪಾಂಡವರು ಹಿಮಾಲಯದಲ್ಲಿ ಬಂದು ಎಷ್ಟೋ ವರ್ಷ ಆರಾಧನೆಯನ್ನು ಮಾಡ್ತಾರೆ, ತಪಸ್ಸುಗಳನ್ನು ಮಾಡ್ತಾರೆ, ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಗೆ ಹೋಗೊಟ್ಟು ಭಗವಂತ ಅವರಿಗೆ ಪಂಚಕೇದಾರಗಳ ರೂಪದಲ್ಲಿ ಅವರಿಗೆ ದರ್ಶನ ಕೊಡ್ತಾನೆ. ಕೇದಾರನಾಥಲ್ಲಿ ಪೃಷ್ಠಭಾಗ, ಇದು ಬ್ಯಾಕ್ ಸೈಡ್ ಏನಿದೆ ಕೇದಾರನಾಥ ಪೃಷ್ಠಭಾಗದಲ್ಲಿ ಕೇದಾರನಾಥ, ಮಧ್ಯಮಹೇಶ್ವರನಲ್ಲಿ ನಾಭಿ ಮತ್ತು ಹೃದಯ, ಮಧ್ಯಮಹೇಶ್ವರನಲ್ಲಿ ನಾವೇನು ಇವತ್ತು ಆರಾಧನೆ ಮಾಡ್ತಾ ಇದ್ದೀವಿ ಈ ಸ್ಥಳ ತುಂಗನಾಥೇಶ್ವರ. ಈ ತುಂಗನಾಥೇಶ್ವರನಲ್ಲಿ ಭಗವಂತನ ಭಾವಗಳ ದರ್ಶನ ನೋಡಿ. ಈ ಕ್ಷೇತ್ರ ಭಾಳ ರಮ್ಯವಾಗಿರ್ತಕ್ಕಂಥ ಕ್ಷೇತ್ರ, ಭಾಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ, ಮತ್ತು ಭಾಳ ಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಇದು. ಇದು ಚಂದ್ರಶಿಲಾ ಅಂತಲೂ ಇದೆ. ಇಲ್ಲಿ ಒಂದು ಮಹತ್ತರವಾದ ಕ್ಷೇತ್ರದಲ್ಲಿ ಚಂದ್ರಶಿಲಾ ಇದೆ. ಅಂದರೆ ಭಗವಂತ ಚಂದ್ರನನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಸ್ಥಳ ಯಾವುದಾದ್ರು ಇದ್ದರೆ ಅದು ಈ ತುಂಗನಾಥೇಶ್ವರಲ್ಲಿ. ಹಾಗಾಗಿನೇ ಇದಕ್ಕೆ ಚಂದ್ರಶಿಲಾ ಅಂತಲೂ ಕರೀತಾರೆ, ತುಂಗನಾಥೇಶ್ವರ ಅಂತಲೂ ಕರೀತಾರೆ. ನಾವೆಲ್ಲರೂ ಧನ್ಯರು. ಭಗವಂತನ ಈ ಕ್ಷೇತ್ರ ನಮ್ಮೆಲ್ಲರ ದೇವಭೂಮಿಯಲ್ಲಿ ಈಗಲೂ ಸಹಿತ ವಿರಾಜಮಾನವಾಗಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಬಂದು ಯಾರು ದರ್ಶನ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಮೋಕ್ಷ ಪ್ರಾಪ್ತಿ ಆಗ್ತದೆ. ಹಾಗಾಗಿನೇ ಈ ಪಂಚಕೇದಾರಗಳಿಗೆ ಮೋಕ್ಷಧಾಮ ಅಂತ ಕರೀತಾರೆ. ಮೋಕ್ಷಧಾಮ ಅಂದರೆ ಭಗವಂತನ ನಾವೇನೇ ತಪ್ಪುಗಳನ್ನು ಮಾಡಿದರೆ ಆ ತಪ್ಪುಗಳು ಕ್ಷಮೆಯಾಚನೆಯಾಗಿ ಭಗವಂತ ನಮ್ಮೆಲ್ಲರಿಗೂ ಮೋಕ್ಷವನ್ನು ಕೊಡ್ತಕ್ಕಂಥ ಸ್ಥಳ ಯಾವುದಾದ್ರು ಇದ್ದರೆ ಅದು ಪಂಚಕೇದಾರಗಳು ಅಂತೇಳಿ. ಮತ್ತು ತುಂಗನಾಥೇಶ್ವರಲ್ಲಿ ಭಾವಗಳ ದರ್ಶನ, ರುದ್ರನಾಥಲ್ಲಿ ಮುಖ ಮತ್ತು ನೇತ್ರ, ರುದ್ರನಾಥಲ್ಲಿ ಕಲ್ಪನಾಥಲ್ಲಿ ಜಟ, ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪದಿಂದ ಭಗವಂತ ದರ್ಶನ ಕೊಡ್ತಾನೆ. ಇವೇ ಪಂಚಕೇದಾರಗಳು ಅಂತೇಳಿ. ಹಾಗಾಗಿ ಮತ್ತು ಪಂಚಕೇದಾರಗಳು ಅಂದರೆ ಸ್ವಲ್ಪ ಇವೆಲ್ಲ ದುರ್ಗಮ ಸ್ಥಾನಗಳಿದ್ದಾವೆ, ಕಠಿಣವಾದ ಸ್ಥಳಗಳಿದೆ. ನೋಡಿ ಇವತ್ತು ನಾವು ಮೇಲೆ ಬಂದಿದ್ದೀವಿ ಅಂದರೆ ಬೆಳಗಿನಿಂದ ಐಸಲ್ಲೇ ಇದ್ದೀವಿ. ಹಾಗಾಗಿ ಆ ಐಸಲ್ಲಿ ಅಂದರೆ ಹಿಮದಲ್ಲೇ ಇದ್ದೀವಿ. ಹಾಗಾಗಿ ಯಾರು ಮೇಲೋಗಿ ಪಂಚಕೇದಾರಗಳ ಯಾತ್ರೆ ದರ್ಶನ ಮಾಡೋಕ್ಕಾಗಲ್ಲ ಅಂಥವರಿಗೂ ಸಹಿತ ಭಗವಂತ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ. ಅದು ಓಂಕಾರೇಶ್ವರ, ಪಂಚಕೇದಾರಗಳ ಗದ್ದಿಯ ಸ್ಥಾನ. ಅಂದರೆ ಓಂಕಾರೇಶ್ವರ ಉಕ್ಕಿಮಠ ಏನಿದೆ, ಜಗದ್ಗುರುಗಳ ವೈರಾಗ್ಯ ಪೀಠ ಏನಿದೆಯಲ್ಲ ಅದು ಅದು ಪಂಚಕೇದಾರಗಳ ಗದ್ದಿಯ ಸ್ಥಾನ ಅಂತ. ಅಂದರೆ ಯಾರು ಮೇಲೋಗಿ ಪಂಚಕೇದಾರಗಳ ಯಾತ್ರೆ ಮಾಡೋಕ್ಕಾಗಲ್ಲ ಅಂಥವ್ರು ಆ ಸ್ಥಳವನ್ನು, ಆ ಕೇದಾರ ಪೀಠವನ್ನು ಮತ್ತು ಓಂಕಾರೇಶ್ವರ ಮಂದಿರವನ್ನು ದರ್ಶನ ಮಾಡಿದರೆ ಸಾಕು, ಪಂಚಕೇದಾರಗಳ ದರ್ಶನ ಮಾಡೋದಷ್ಟೇ ಫಲ ಸಿಗುತ್ತೆ, ಅವರಿಗೂ ಸಹಿತ ಮೋಕ್ಷ ಪ್ರಾಪ್ತಿ ಆಗ್ತದೆ. ಹಾಗಾಗಿನೇ ಇದಕ್ಕೆ ಹಿಮಾಲಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಪಂಚಕೇದಾರಗಳು. ಹಾಗಾಗಿ ನೀವೆಲ್ಲರೂ ಬನ್ನಿರಿ, ಭಗವಂತ ಕೇದಾರನಾಥನ ಪಂಚಕೇದಾರಗಳ ದರ್ಶನ ಮಾಡ್ಕೊಳ್ರಿ, ನಿಮ್ಮೆಲ್ಲರಿಗೂ ಮೋಕ್ಷ ಪ್ರಾಪ್ತಿಯಾಗಲಿ, ಭಗವಂತ ಎಲ್ಲರಿಗೂ ಕರುಣೆಯನ್ನು ತೋರಿಸಲಿ, ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ತುಂಗನಾಥಲ್ಲಿ ನಾವೆಲ್ಲರೂ ಸೇರಿ ಈ ಅನುಷ್ಠಾನ ಮಾಡ್ತಿದ್ದೀವಿ ಅಂದರೆ ನಾವೇ ಧನ್ಯರು. ನಾವು ಇಲ್ಲಿ ಯಾರ್ಯಾರು ವೀಕ್ಷಣೆ ಮಾಡೋರಲ್ಲ ಎಲ್ಲ ಭಕ್ತರು ಸಹಿತ ಧನ್ಯರೇ. ಯಾಕಂದರೆ ಹಿಮಾಲಯದಲ್ಲಿ ಕೂತ್ಕೊಂಡು ಭಗವಂತನ ಆರಾಧನೆ ಮಾಡೋದು, ಶಿವಾರಾಧನೆ ಮಾಡೋದು, ಹಿಮಲಿಂಗ ಆರಾಧನೆ ಮಾಡೋದು ಅಂದರೆ ಅದು ಇದೊಂದು ವಿಶೇಷನೇ. ಹಾಗಾಗಿ ನಮ್ಮೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ. ಬೋಲೋ ಶಂಕರ ಭಗವಾನ್ ಕಿ ಜೈ. ಈಗ ನಾವು ಕೂಡ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಾಂಬ ಸದಾಶಿವನಿಗೆ ಸಲ್ಲಿಸೋಣ. ಗುರುಜಿ ಖಂಡಿತಮ್ಮ. ಪಂಚಕೇದಾರ್ ಎಂಬತಕ್ಕಂಥದ್ದು 5 ಕೇದಾರಗಳಲ್ಲಿ ತುಂಗನಾಥ್ ಕೇದಾರ್ ಎಂಬತಕ್ಕಂಥದ್ದು ಒಂದು. ತಾವೆಲ್ಲರೂ ನೋಡಿದ ಹಾಗೆ ಬರೀ ಕೇದಾರ ಕ್ಷೇತ್ರವನ್ನು ಮಾತ್ರ ನೋಡಿದ್ರಿ. ಕೇದಾರ ಕ್ಷೇತ್ರಕ್ಕೆ ಆಗಿಂದಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೋಗೋದು ಬರೋದು ಎಲ್ಲರೂ ನೋಡಿದ್ರಿ. ಆದರೆ ಪಂಚಕೇದಾರ್ ಎಂಬತಕ್ಕಂಥದ್ದಿದೆ. 5 ಕೇದಾರ ಕ್ಷೇತ್ರಗಳಿರ್ತಕ್ಕಂಥದ್ದು, 5 ಬೆಟ್ಟಗಳಲ್ಲಿ ಈ ತರಹ ಶಿವ ಸಾನ್ನಿಧ್ಯಗಳಿದೆ. ಆದರೆ ಒಂದೆರಡು ಸಾನ್ನಿಧ್ಯ ಮಾತ್ರ ಸಂಪೂರ್ಣವಾಗಿ ಮಂಜಿನಿಂದ ಹಿಮದಿಂದ ಕೂಡಿರುವಂಥ ಸಾನ್ನಿಧ್ಯ. ಅಂತಹದ್ರಲ್ಲಿ ಈ ಒಂದು ವಿಶೇಷವಾಗಿರುವ ಸಾನ್ನಿಧ್ಯ ತುಂಗನಾಥ್. ನಿಜಕ್ಕೂ ಅಲ್ಲಿ ನಡೆದು ಹೋಗಿ ಬಂದು ಭಗವಂತನ ದರ್ಶನ ಮಾಡಿರ್ತಕ್ಕಂಥದ್ದು, ಅಲ್ಲಿ ಭಗವತ್ ಸೇವೆ ಸಲ್ಲಿಸಿರ್ತಕ್ಕಂಥದ್ದು, ಅಲ್ಲಿ ಭಗವಂತ ಕೊಟ್ಟಂಥ ಮಹಾಪ್ರಸಾದ, ಇದೆಲ್ಲವನ್ನು ನೋಡಿದಾಗ
ಅದರ ಆನಂದ ಅದು ಹೇಳ್ತೀರ್ದು, ಅಷ್ಟು ಆನಂದವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಕ್ಷೇತ್ರದ ಇವತ್ತಿನ ಈ ಕಾರ್ತಿಕ ಮಾಸದ ಈ ಶುಭ ದಿನದಂದು ತಾವೆಲ್ಲರೂ ದರ್ಶನ ಮಾಡಿರ್ತಕ್ಕಂಥ ಆ ತುಂಗನಾಥನ ಶಿವನ ಆ ಶಿವ ಸಾನ್ನಿಧ್ಯದ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಉಂಟಾಗಲಿ. ನಿಮ್ಮೆಲ್ಲರ ಹೆಸರಲ್ಲೂ ಒಂದು ಸಂಕಲ್ಪವನ್ನು ನಾನು ಮಾಡ್ತಿದ್ದೇನೆ. ತಮ್ಮೆಲ್ಲರೂ ಕಾರ್ಯಕ್ರಮದ ವೀಕ್ಷಕರು ಸಮಸ್ತರು ಸಹಿತ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಈ ವಿಶೇಷವಾಗಿರುವ ಪೂಜಾನುಷ್ಠಾನದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ಕವರ್ಧನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಖಡ್ಗಾಂಗಿನೇ ನಮಃ, ನಾಗಯಜ್ಞೋಪವೀತಿನೇ ನಮಃ, ಭಸ್ಮೋದ್ಧೂಳಿತ ವಿಗ್ರಹಾಯ ಸಾಂಬ ಸದಾಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ, ಪ್ರಶಾಂಗಂ ಗುಗ್ಗಲಂ ದೋಪಂ ಸುಗಂಧಂ ಚ ಸುಮನೋಹರಂ ಕಪಿಲಾಗ್ರ ಸಂಯುಕ್ತಂ ದೋಪೋಯಂ ರೂಪಂ ದರ್ಶಯಾಮಿ, ರೂಪಾಂತರमध्ये ಆಚಮನೀಯಂ ಸಮರ್ಪಯಾಮಿ, ಆಚಮನ್ಯಾಂತರमध्ये ಪರಿಮಳಾಪತ್ರಪುಷ್ಪಾಣಿ ಸಮರ್ಪಯಾಮಿ. ವಿಶ್ವಾಮಿತ್ರ ಋಷಿಃ ಸವಿತಾ ದೇವತಾ ಗಾಯತ್ರೀ ಭೋರ್ಭವಸ್ವಃ ತತ್ಸವಿತ್ರವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಕದಳೀಫಲನೈವೇದ್ಯಂ ಸಮರ್ಪಯಾಮಿ, पूगीफलसमायुक्तं नागवल्लीदलेवृतं कर्पूरचूर्णसंयुक्तं ताम्बूलं प्रदस्यतां हिरण्यगर्भाय नमः. सुवर्णपुष्पदक्षिणां समर्पयामि. ॐ सब्जोजातं प्रबध्यामि, सब्जोजाताय वै नमो नमः. भवे भवेनाति भवे भवस्त्वमां भवोद्भवाय नमः. वामदेवाय नमो, ज्येष्ठाय नमः, श्रेष्ठाय नमो, रुद्राय नमः, कालाय नमः, कलविकरणाय नमो, बलविकरणाय नमो, बलाय नमो, प्रवधराय नमः, सर्वभूतगमनाय नमो, मनोन्मनाय नमः. शिवाय वन्देस्तु भगवद्विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः. ॐ नमः शिवाय, ॐ नमः शिवाय, ॐ नमः शिवाय, शिवाय, ओम नमः शिवाय, ओम नमः शिवाय, ओम नमः शिवाय. हरे नमः पार्वतीपतये हर हर महादेव. रूपां पुष्पं वेदां पुष्पवान् प्रजावान् पशुमान् भवति. ಶಿವ ಸಾನ್ನಿಧ್ಯದಲ್ಲಿ ನಡೆದಂತಹ ಈ ಮಹಾಪ್ರಸಾದ ಅನುಷ್ಠಾನ ತಾವೆಲ್ಲರೂ ಸಿದ್ಧ ಶ್ರದ್ಧೆಯಿಂದ ಕಾರ್ತಿಕ ಸೋಮವಾರದಂದು ತಾವೆಲ್ಲರೂ ಶಿವದರ್ಶನವನ್ನು ಮಾಡಿದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಕಾರ್ಯಕ್ರಮ ಮುಗಿದಾದ ನಂತರ ನಿಮ್ಮೆಲ್ಲರ ಪಯಣ ನಿಮ್ಮ ಮನೆಗಳ ಹತ್ತಿರ ಇರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಸಂಧ್ಯಾಕಾಲ ಆ ಶಿವನಿಗೆ ವಿಶೇಷವಾಗಿರತಕ್ಕಂಥ ದೀಪೋತ್ಸವವನ್ನು ಕಣ್ತುಂಬಿಸ್ಕೊಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ನಾವು ಕೂಡ ಇಲ್ಲಿ ಸಲ್ಲಿಸಿದ್ವಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜಾರಾಧನೆಯನ್ನು ಕ್ರಮಬದ್ಧವಾಗಿ ಆಚರಿಸಿ ಅಂತ ಹೇಳ್ತೀವಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ವಿ, ಜೊತೆಗೆ ತುಂಗನಾಥ ಕ್ಷೇತ್ರ ದರ್ಶನವನ್ನು ಕೂಡ ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಸರ್ವರಿಗೂ ಶಿವನ ಅನುಗ್ರಹ ಇರಲಿ. ಸರ್ವಂ ಶಿವಮಯಂ. ಹಾಗೆಯೇ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿಮ್ಮ. ಭಗವಂತನ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಶಿವನ ಸಂಪೂರ್ಣ ಅನುಗ್ರಹ ಇರಲಿ, ಚಂದ್ರಶೇಖರನ ಸಂಪೂರ್ಣ ಅನುಗ್ರಹ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರು ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಅವರು ಮಾಡ್ತಾ ಇರ್ತಕ್ಕಂಥ ಕಾಯಕ ಪ್ರತಿಯೊಂದನ್ನು ಕೂಡ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದ ಕಾರ್ಯಸಿದ್ಧಿಯನ್ನು ಹೊಂದ್ಕೊಳ್ಳಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.